ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ಯಾಂಡ್ ಬೈ ಮೀ ಅನ್ನೋ ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯನ್ನ ಕಿಂಗ್ ಆಫ್ ಹಾರರ್ ಸ್ಟೀಫನ್ ಕಿಂಗ್ ಅವರು ಬರೆದಿರೋ ದ ಬಾಡಿ ಅನ್ನೋ ನಾವೆಲ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. 12 ವರ್ಷ ವಯಸ್ಸಿನ 4 ಜನ ಫ್ರೆಂಡ್ಸ್ ಗೆ ಒಬ್ಬ ಹುಡುಗನಿಗೆ ಟ್ರೈನ್ ಗುದ್ಕೊಂಡು ಹೋಗಿದೆ ಅಂತ ಗೊತ್ತಾಗುತ್ತೆ. ಆದ್ರೆ ಬಾಡಿ ಇನ್ನೂ ಸಿಕ್ಕಿರಲ್ಲ. ಇವರಿಗೆ ಡೆಡ್ ಬಾಡಿ ಹೇಗಿರುತ್ತೆ ಅಂತ ನೋಡೋ ಕುತೂಹಲ. ಅಷ್ಟೇ ಅಲ್ಲ, ಡೆಡ್ ಬಾಡಿನ ಮೊದಲು ಹುಡುಕಿದ್ದು ನಾವು ಅಂತ ಆದ್ರೆ ನಾವು ನ್ಯೂಸ್ ಪೇಪರ್ ಅಲ್ಲೆಲ್ಲ ಬರ್ತೀವಿ, ಹೀರೋಗಳಾಗ್ತೀವಿ ಅಂತ ಬಾಡಿಯನ್ನ ಹುಡ್ಕೊಂಡು ಹೊರಡ್ತಾರೆ. ಆದ್ರೆ ಬಾಡಿ ಹುಡ್ಕೋದಕ್ಕಿಂತ ಜಾಸ್ತಿ ಈ 4 ಜನ ಫ್ರೆಂಡ್ಸ್ ತಮ್ಮನ್ನ ತಾವು ಅರ್ಥ ಮಾಡ್ಕೊಂತಾರೆ. ಚೈಲ್ಡ್ಹುಡ್ ಮುಗಿತಾ ಬಂತು, ಈಗ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು, ಹೀಗೆ ಇದ್ರೆ ಆಗಲ್ಲ ಅನ್ನೋ ಯೋಚನೆಗಳು ಬರೋಕೆ ಶುರು ಆಗುತ್ತೆ. ಇವ್ರಿಗೆ ಗೊತ್ತಿಲ್ದಂಗೆ ಈ ಜರ್ನಿ ಇವರೆಲ್ಲರೂ ಜೊತೆಯಲ್ಲಿ ಕಳೆಯೋ ಕೊನೆ ಸಮಯ ಆಗಿರುತ್ತೆ. ಮತ್ತೆ ಈ ಚೈಲ್ಡ್ಹುಡ್ ವಾಪಸ್ ಬರಲ್ಲ ಅನ್ನೋ ಅರಿವಾಗುತ್ತೆ. ಯಾವ ರೀತಿ ಫ್ರೆಂಡ್ಸ್ ನಮ್ಮ ಲೈಫ್ ಗೆ ಬರ್ತಾರೆ, ಆಮೇಲೆ ನಮ್ಗೆ ಗೊತ್ತಿಲ್ದಂಗೆ ದೂರ ಆಗ್ತಾರೆ. ಕೆಲವು ಫ್ರೆಂಡ್ಸ್ ನ ಮತ್ತೆ ಮೀಟ್ ಮಾಡೋಕೆ ಆಗ್ಲಿಲ್ಲ ಅಂದ್ರೂ ಕೂಡ ಜೀವನ ಪೂರ್ತಿ ನಮ್ಮ ಮನ್ಸಲ್ಲಿ ಹೇಗೆ ಉಳಿತಾರೆ ಅನ್ನೋದನ್ನ ತುಂಬಾನೇ ಸುಂದರವಾಗಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ, ಎಂಡಿಂಗ್ ತುಂಬಾನೇ ಎಮೋಷನಲ್ ಆಗಿದೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಕತೆ ಶುರು ಆಗೋದು 1985ರಲ್ಲಿ. ಗಾರ್ಡಿ ಅನ್ನೋ ರೈಟರ್ ರೋಡ್ ಮಧ್ಯ ಗಾಡಿ ನಿಲ್ಲಿಸ್ಕೊಂಡು ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಯಾಕಂದ್ರೆ ಅವನ ಚೈಲ್ಡ್ಹುಡ್ ಫ್ರೆಂಡ್ ಕ್ರಿಸ್ ಸಾವನ್ನಪ್ಪಿದ್ದಾನೆ ಅನ್ನೋ ವಿಷಯ ನ್ಯೂಸ್ ಪೇಪರ್ ನೋಡಿ ಗೊತ್ತಾಗಿದೆ. ಯಾರೋ ಚಾಕು ಹಾಕಿ ಸಾಯಿಸ್ಬಿಟ್ಟಿದ್ದಾರೆ. ಇಲ್ಲೇ ರೋಡಲ್ಲಿ ಇಬ್ರು ಫ್ರೆಂಡ್ಸ್ ಸೈಕಲ್ ತುಳ್ಕೊಂಡು ಹೋಗ್ತಿರೋದನ್ನ ನೋಡಿ ಇವನಿಗೆ ತನ್ನ ಬಾಲ್ಯದ ಸ್ನೇಹಿತರು ನೆನಪಾಗ್ತಾರೆ. ಅವರಿಂದ ಹೇಗೆ ದೂರ ಆಗಿದ್ದು ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಬುಕ್ ನ ಕೂಡ ಬರೆಯೋಕೆ ಶುರು ಮಾಡ್ತಾನೆ. ಈಗ 1985ರಿಂದ 1959ಕ್ಕೆ ಬರ್ತೀವಿ. ಆರೆಗಾನ್ನ ಕ್ಯಾಸಲ್ ರಾಕ್ ಅನ್ನೋ ಸಣ್ಣ ಟೌನ್ ಅಲ್ಲಿ ಈ ಕತೆ ನಡೆಯುತ್ತೆ. ಈ ಕ್ಯಾಸಲ್ ರಾಕ್ ಸ್ನೇಹಿತರೆ ಸ್ಟೀಫನ್ ಕಿಂಗ್ ಯೂನಿವರ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಜಾಗ. ನಿಮ್ಗೆ ಗೊತ್ತಿರೋ ಹಾಗೆ ಸ್ಟೀಫನ್ ಕಿಂಗ್ ಅವರು ಬರ್ದಿರೋ ಕತೆಗಳೆಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಮೂವಿಯಲ್ಲಿ ಈ ಕ್ಯಾಸಲ್ ರಾಕ್ ಅನ್ನೋ ಟೌನ್ ಆರೆಗಾನ್ ರಾಜ್ಯದಲ್ಲಿ ಇರೋ ಹಾಗೆ ತೋರಿಸಿದ್ದಾರೆ. ಆದ್ರೆ ಸ್ಟೀಫನ್ ಕಿಂಗ್ ಅವರ ಬುಕ್ ಅಲ್ಲಿ ಮೇನ್ ರಾಜ್ಯದಲ್ಲಿ ಇರೋದು, ಮೇನ್ ಅಲ್ಲೇ ಡೆರ್ರಿ ಕೂಡ ಇರೋದು. ಇಟ್ ಮೂವೀಸ್ ಮತ್ತೆ ಇಟ್ ವೆಲ್ಕಮ್ ಟು ಡೆರ್ರಿ ಸೀರೀಸ್ ಅಲ್ಲಿ ನೋಡಿರೋ ಹಾಗೆ ಡೆರ್ರಿ ಮತ್ತೆ ಕ್ಯಾಸಲ್ ರಾಕ್ ಎಲ್ಲ ಅಲ್ಲೇ ಸುತ್ತಮುತ್ತ ಇರೋದು. ಶಾಶಾಂಕ್ ರಿಡೆಂಪ್ಷನ್ ಮೂವಿಯ ಕತೆ ನಡೆಯೋದು ಕೂಡ ಮೇನ್ ರಾಜ್ಯದಲ್ಲೇ. ಇನ್ನೊಂದು ಕೂಜೋ ಅಂತ ಮೂವಿ ಇದೆ ಸ್ನೇಹಿತರೆ, ಸ್ಟೀಫನ್ ಕಿಂಗ್ ಅವ್ರದೇ. ರೇಬಿಸ್ ಬಂದಿರೋ ನಾಯಿ ಸಿಕ್ಕವ್ರನ್ನೆಲ್ಲ ಭಯಾನಕವಾಗಿ ಸಾಯಿಸ್ತಾ ಇರುತ್ತೆ. ಆ ಮೂವಿಯ ಕತೆ ಕೂಡ ಕ್ಯಾಸಲ್ ರಾಕ್ ಅಲ್ಲೇ ನಡೆಯೋದು. ಅಷ್ಟೇ ಅಲ್ಲ, ಕ್ಯಾಸಲ್ ರಾಕ್ ಅನ್ನೋ ಹಾರರ್ ಸೀರೀಸ್ ಕೂಡ ಇದೆ, ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಸೊ ತನ್ನ ಬಾಲ್ಯದ ಕತೆ ಹೇಳ್ತಿರೋ ಗಾರ್ಡಿಗೆ ಈಗ 12 ವರ್ಷ ವಯಸ್ಸು. ಕಾರ್ಮಿಕರ ದಿನಾಚರಣೆ ನಡೀತಾ ಇರುವಂತ ಸಮಯ. ಗಾರ್ಡಿ ತನ್ನ ಫ್ರೆಂಡ್ಸ್ ಹತ್ರ ಟ್ರೀ ಹೌಸ್ ಗೆ ಬರ್ತಾನೆ. ಇಲ್ಲಿ ಇವನ 3 ಜನ ಫ್ರೆಂಡ್ಸ್ ಇದ್ದಾರೆ. ಒಬ್ಬನ ಹೆಸರು ಕ್ರಿಸ್, ಇನ್ನೊಬ್ಬನ ಹೆಸರು ಟೆಡಿ, ಮತ್ತೊಬ್ಬನ ಹೆಸರು ವರ್ನ್. ಕ್ರಿಸ್ ನ ಫ್ಯಾಮಿಲಿ ಅವರು ಕ್ರಿಮಿನಲ್ಸ್ ಆಗಿರ್ತಾರೆ. ಇವರಪ್ಪ ಕ್ರಿಮಿನಲ್ ಜೊತೆಗೆ ಕುಡ್ಕ ಕೂಡ. ಕ್ರಿಸ್ ಗೆ ಯಾವಾಗ್ಲೂ ಹೊಡಿತಾ ಇರ್ತಾನೆ. ಟೆಡಿ ಅವರಪ್ಪ ವರ್ಲ್ಡ್ ವಾರ್ 2 ಅಲ್ಲಿ ಇದ್ರು. ಆದ್ರೆ ಯುದ್ಧದಲ್ಲಿ ಆದ ಒಂದು ಘಟನೆಯಿಂದ ಇವರಪ್ಪ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡು ಹುಚ್ಚನ ರೀತಿ ಆಡ್ತಾ ಇರ್ತಾರೆ. ಒಂದಿನ ಟೆಡಿ ಮಾಡಿದ ಸಣ್ಣ ತಪ್ಪಿಗೆ ಇವನ ಕಿವಿಯನ್ನೇ ಸ್ಟವ್ಗೆ ಇಟ್ಟು ಸುಟ್ಟು ಹಾಕಿರ್ತಾರೆ. ಹಾಗಾಗಿ ಸದ್ಯಕ್ಕೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ವರ್ನ್ ನ ಫ್ಯಾಮಿಲಿ ನಾರ್ಮಲ್. ಆದ್ರೆ ಅವನ ಅಣ್ಣ ಬಿಲಿ ಏಸ್ ಅನ್ನೋ ಹುಡುಗನ ಗ್ಯಾಂಗ್ಗೆ ಸೇರ್ಕೊಂಡಿದ್ದಾನೆ. ಇವರೆಲ್ಲರೂ ಸಣ್ಣ ಪುಟ್ಟ ಕ್ರೈಮ್ಸ್ ಮಾಡೋದು, ಬೇರೆಯವ್ರಿಗೆ ತೊಂದರೆ ಕೊಡ್ಕೊಂಡು ಓಡಾಡೋದೇ ಕೆಲಸ. ವರ್ನ್ ಈಗ ತಾನೇ ಮನೆಯಿಂದ ಓಡ್ಬಂದು ಸುಸ್ತಾಗಿದ್ದಾನೆ. ಯಾಕಂದ್ರೆ ಅವನಿಗೆ ಟೌನ್ ನ ಹೊರಗೆ 30 ಮೈಲಿ ದೂರದಲ್ಲಿ ರೇ ಬ್ರೋವರ್ ಅನ್ನೋ ಹುಡುಗನ ಡೆಡ್ ಬಾಡಿ ಇರೋದು ಗೊತ್ತಾಗಿದೆ. ಹೇಗ್ ಗೊತ್ತಾಯ್ತು ಅಂದ್ರೆ, ವರ್ನ್ ಕಾಯಿನ್ಸ್ ಇಂದ ತುಂಬಿರೋ ಜಾರ್ನ ಮನೆಯ ಕೆಳಗೆ ಮಣ್ಣಲ್ಲಿ ಊತ್ ಹಾಕಿ ಆ ಜಾಗದ ಮ್ಯಾಪ್ ಮಾಡಿ ಇಟ್ಟಿದ್ದ. ಆದ್ರೆ ಒಂದಿನ ಇವರಮ್ಮ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಮ್ಯಾಪ್ ನ ಬಿಸಾಕ್ಬಿಟ್ಟಿದ್ದಾರೆ. ಕಾಯಿನ್ಸ್ ತೆಕ್ಕೋಬೇಕು ಅಂತ ವರ್ನ್ ಮ್ಯಾಪ್ ನ ಹುಡ್ಕಾಡ್ದಾಗ ಸಿಕ್ಕಿರಲ್ಲ. ಕೊನೆಗೆ ಯಾವ ಜಾಗದಲ್ಲಿ ಜಾರ್ನ ಊತ್ ಹಾಕಿದ್ದೆ ಅನ್ನೋದು ಮರ್ತೋಗಿ ಕಳೆದ 9 ತಿಂಗಳಿನಿಂದ ಎಲ್ಲಾ ಕಡೆ ಗುಂಡಿ ಅಗದು ನೋಡ್ತಾ ಇದ್ದಾನೆ, ಇನ್ನೂ ಸಿಕ್ಕಿಲ್ಲ. ಅದೇ ರೀತಿ ಇವತ್ತು ಕೂಡ ಕಾಯಿನ್ಸ್ ಇರೋ ಜಾರ್ನ ಹುಡುಕ್ತಾ ಇದ್ದಾಗ ವರ್ನ ಅಣ್ಣ ಬಿಲಿ ಮತ್ತೆ ಬಿಲಿಯ ಫ್ರೆಂಡ್ ಚಾರ್ಲಿ ರೇ ಬ್ರವರ್ ನ ಡೆಡ್ ಬಾಡಿಯನ್ನ ಕಾಡಿನ ನಡುವೆ ಒಂದು ಟ್ರೈನ್ ಟ್ರ್ಯಾಕ್ ಹೋಗುತ್ತೆ, ಆ ಟ್ರ್ಯಾಕ್ ಹತ್ರ ಬಿದ್ದಿರೋದು ನೋಡಿರ್ತಾರೆ. ಈ ವಿಷಯದ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಿದ್ದಾನೆ ವರ್ನ್. ಬಿಲಿ ಮತ್ತೆ ಚಾರ್ಲಿ ಯಾಕೆ ಕಾಡಿಗೆ ಹೋಗಿದ್ರು ಅಂದ್ರೆ, ಇವರು ಕದ್ದಿರೋ ಒಂದು ಕಾರ್ನ ಬಚ್ಚಿಡೋಕೆ ಹೋಗಿರ್ತಾರೆ. ರೇ ಬ್ರವರ್ ಬ್ಲೂಬೆರೀಸ್ ನ ಕಿತ್ಕೊಂಡ್ ಬರೋಕೆ ಅಂತ ಕಾಡಿಗೆ ಹೋಗಿ ನಾಪತ್ತೆ ಆಗಿದ್ದಾನೆ ಅಂತ ಅವನ ಪೇರೆಂಟ್ಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಪೊಲೀಸ್ ಅವ್ರಿಗೆ ಅವನು ಸಿಕ್ಕಿಲ್ಲ. ಬಿಲಿ ಮತ್ತೆ ಚಾರ್ಲಿ ಅವನು ಸಾವನ್ನಪ್ಪಿದ್ದಾನೆ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ರೆ, ನೀವು ಕಾಡಲ್ಲಿ ಏನ್ ಮಾಡ್ತಿದ್ರಿ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಈ ವಿಷಯದ ಬಗ್ಗೆ ಯಾರಿಗೂ ಹೇಳೋದೇ ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಇವರಿಬ್ರು ಜೊತೆಗೆ ಕ್ರಿಸ್ನ ಅಣ್ಣ ಒಬ್ಬ ಇದ್ದಾನೆ, ರಿಚರ್ಡ್ ಅಂತ. ಇವರೆಲ್ಲರೂ ಕೂಡ ಏಸ್ ನ ಗ್ಯಾಂಗ್ ಗೆ ಸೇರಿದವರು. ಹಾಗಾಗಿ ಏಸ್ ಗಾಗ್ಲಿ ಅಥವಾ ಬೇರೆ ಗ್ಯಾಂಗ್ ಮೆಂಬರ್ಸ್ ಗಾಗ್ಲಿ ಈ ವಿಷಯ ಹೇಳೋದು ಬೇಡ ಅಂತ ಇವರು ಮಾತಾಡ್ಕೊಂತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ವರ್ನ್ ಟ್ರೀ ಹೌಸ್ ಗೆ ಓಡ್ ಬಂದು ಎಲ್ಲರಿಗೂ ಈ ವಿಷಯ ಹೇಳ್ತಾ ಇರೋದು. ಈಗ ಇವರು ಲೈಫ್ ಅಲ್ಲೇ ಯಾರ ಡೆಡ್ ಬಾಡಿನೂ ನೋಡಿಲ್ಲ. ರೇ ಬ್ರೋವರ್ ಮೋಸ್ಟ್ಲಿ ಕಾಡಿಗೆ ರೈಲ್ವೆ ಟ್ರ್ಯಾಕ್ ಮೇಲಿಂದ ನಡ್ಕೊಂಡು ಹೋಗೋಕೆ ಹೋಗಿ ಟ್ರೈನ್ ಗೆ ಸಿಲುಕಿ ಸಾವನ್ನಪ್ಪಿರ್ಬೋದು. ಹಾಗಾಗಿ ಈ ರೀತಿ
ಸಾವನ್ನಪ್ಪಿರೋರು ಹೇಗೆ ಕಾಣಿಸ್ತಾರೆ ಅಂತ ನೋಡೋ ಕ್ಯೂರಿಯಾಸಿಟಿ ಒಂದ್ ಕಡೆ ಆದ್ರೆ, ಅವನ ಡೆಡ್ ಬಾಡಿಯನ್ನ ಹುಡುಕಿ ಪೊಲೀಸ್ ಅವ್ರಿಗೆ ತಿಳಿಸಿದ್ರೆ ಇವರು ಹೀರೋಸ್ ಆಗೋಗ್ತಾರೆ. ನ್ಯೂಸ್ ಪೇಪರ್ ಅಲ್ಲಿ, ಟಿವಿಯಲ್ಲೆಲ್ಲ ಇವರ ಹೆಸರು, ಫೋಟೋ ಎಲ್ಲ ಬರುತ್ತೆ ಅಂತ ಡೆಡ್ ಬಾಡಿನ ಹುಡ್ಕೊಂಡು ಹೋಗೋಕೆ ಡಿಸೈಡ್ ಮಾಡ್ತಾರೆ. ಆದ್ರೆ ಮನೆಯಲ್ಲಿ ಏನ್ ಹೇಳೋದು, ಅದಕ್ಕೆ ಅವರೆಲ್ಲ ಮನೆಗೆ ಹೋಗಿ ನಾವು ವರ್ನ ಮನೆ ಹಿಂದೆ ಟೆಂಟ್ ಹಾಕೊಂಡು ಒಂದು ದಿನ ಅಲ್ಲೇ ಇರ್ತೀವಿ ಅಂತ ಹೇಳಿ, ಅದಾದ್ಮೇಲೆ ಡ್ರ್ಯಾಗ್ ರೇಸ್ ನೋಡೋಕೆ ಹೋಗ್ತೀವಿ ಅಂತ ಹೇಳಿದ್ರೆ ಆರಾಮಾಗಿ ಡೆಡ್ ಬಾಡಿ ಇರೋ ಜಾಗಕ್ಕೆ ಹೋಗಿ ಬರ್ಬೋದು ಅಂತ ಪ್ಲಾನ್ ಮಾಡ್ತಿದ್ದಾರೆ. ರೋಡ್ ಅಲ್ಲಿ ಹೋದ್ರೆ 30 ಮೈಲಿ, ಆದ್ರೆ ಟ್ರೈನ್ ಟ್ರ್ಯಾಕ್ ಫಾಲೋ ಮಾಡ್ಕೊಂಡು ಹೋದ್ರೆ ಶಾರ್ಟ್ ಕಟ್, ಬೇಗ ಬಾಡಿ ಇರೋ ಜಾಗಕ್ಕೆ ಹೋಗ್ಬೋದು. ಸೊ ಎಲ್ಲರೂ ತಮ್ಮ ಜರ್ನಿಗೆ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬರೋಕೆ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಗಾರ್ಡಿಯ ಮನೆಯಲ್ಲಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು ಒಂದೇ, ಬಿಟ್ರು ಒಂದೇ. ಯಾಕಂದ್ರೆ ಅವನ ಕಡೆ ತಂದೆ ತಾಯಿ ಇಬ್ರಿಗೂ ಕೂಡ ಗಮನ ಇರಲ್ಲ. ಏನಾಗಿರುತ್ತೆ ಅಂದ್ರೆ 4 ತಿಂಗಳ ಹಿಂದೆ ಗಾರ್ಡಿಯ ಅಣ್ಣ ಡೆನ್ನಿ ಜೀಪ್ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿರ್ತಾನೆ. ಅವನು ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆಗಿದ್ದ, ಅಪ್ಪ ಅಮ್ಮನ ಫೇವರೇಟ್, ಏನಾದ್ರೂ ಸಾಧನೆ ಮಾಡ್ತಾನೆ ಅಂತ ಅವನ ಮೇಲೆ ನಂಬಿಕೆ ಜಾಸ್ತಿ ಇತ್ತು. ಆದ್ರೆ ಗಾರ್ಡಿ ಅವನ ರೀತಿ ಅಲ್ಲ ಅಂತ ಸರಿಯಾಗಿ ಮಾತಾಡ್ಸಲ್ಲ, ಇವನ ಫ್ರೆಂಡ್ಸ್ ಕೂಡ ಸರಿ ಇಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ಗಾರ್ಡಿ ತನ್ನ ಅಣ್ಣನ ರೂಮ್ಗೆ ಬಂದಾಗ ಡೆನ್ನಿನ ನೆನ್ಪ್ ಮಾಡ್ಕೊಂತಾ ಇದ್ದಾನೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಡೆನ್ನಿ ಇವನಿಗೆ ತುಂಬಾನೇ ಕೇರ್ ಮಾಡ್ತಿರ್ತಾನೆ. ತಂದೆ ತಾಯಿ ಇವನ ಜೊತೆ ಸರಿಯಾಗಿ ಮಾತಾಡಲ್ಲ ಅಂದ್ರು ಅವರ ಜಾಗದಲ್ಲಿ ಡೆನ್ನಿ ಒಬ್ನೇ ನಿಂತು ಎಲ್ಲದಕ್ಕೂ ಗಾರ್ಡಿಗೆ ಸಪೋರ್ಟ್ ಮಾಡ್ತಿದ್ದ. ತನ್ನ ಫೇವರೇಟ್ ನ್ಯೂಯಾರ್ಕ್ ಯಾಂಕಿ ಬೇಸ್ಬಾಲ್ ಟೀಮ್ ನ ಹ್ಯಾಟ್ ನ ಕೂಡ ಗಾರ್ಡಿಗೆ ಕೊಟ್ಟಿರ್ತಾನೆ. ಇದೆಲ್ಲವನ್ನ ನೆನ್ಪ್ ಮಾಡ್ಕೊಂಡು ಬೇಜಾರಲ್ಲಿ ಇದ್ದಾಗ ಇವರಪ್ಪ ಬಂದು, ನೀನು ಕೂಡ ಡೆನ್ನಿಯ ರೀತಿ ಒಳ್ಳೆ ಫ್ರೆಂಡ್ಸ್ ನ ಯಾಕೆ ಇಟ್ಕೊಂಡಿಲ್ಲ ಅಂತ ಕೇಳಿದಾಗ ಅವರು ಕೂಡ ಒಳ್ಳೆಯವರೇ ಅಂತಾನೆ ಗಾರ್ಡಿ. ಹೌದು, ತುಂಬಾನೇ ಒಳ್ಳೆಯವರು. ಒಬ್ಬ ಕಳ್ಳ, ಇನ್ನಿಬ್ರು ಮೂರ್ಖರು. ಕ್ರಿಸ್ ಸ್ಕೂಲಲ್ಲಿ ಮಕ್ಕಳು ಹಾಲನ್ನ ಕೊಂಡ್ಕೊಳ್ಳೋಕೆ ಅಂತ ತಂದಿದ್ದ ದುಡ್ಡನ್ನ ಕೂಡ ಕದ್ದಿದ್ದಾನೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಹೇಳೋಕಾಗದೆ ಬೇಜಾರ್ ಮಾಡ್ಕೊಂಡು ಗಾರ್ಡಿ ಮನೆಯಿಂದ ಹೊರಟಾಗ ದಾರಿಯಲ್ಲಿ ಕ್ರಿಸ್ ಸಿಗ್ತಾನೆ. ಕಾಡಲ್ಲಿ ಬೇರೆ ಹೋಗ್ತೀವಿ, ಯಾಕಾಗ್ಬೇಕು ಅಂತ ಇವನು ಇವ್ರ ಅಪ್ಪನ್ ಗನ್ನೇ ಎತ್ಕೊಂಡ್ ಬಂದಿದ್ದಾನೆ. ಒಂದು ಹೋಟೆಲ್ ನ ಹಿಂದೆ ಬಂದು ಈ ಗನ್ನ ಕ್ರಿಸ್ ಗಾರ್ಡಿಗೆ ತೋರಿಸಿದಾಗ ಇವನು ಗನ್ನ ಫಸ್ಟ್ ಟೈಮ್ ನೋಡಿ ಸಖತ್ ಖುಷಿಯಾಗಿದ್ದಾನೆ. ಗನ್ ಲೋಡ್ ಆಗಿಲ್ಲ ಅನ್ಕೊಂಡು ಗಾರ್ಡಿ ಶೂಟ್ ಮಾಡ್ಬಿಟ್ಟ. ಶಬ್ದ ಕೇಳಿಸ್ಕೊಂಡು ಹೋಟೆಲ್ ಇಂದ ಒಬ್ಳು ಮಹಿಳೆ ಯಾವನವನು ಪಟಾಕಿ ಹೊಡೆದಿದ್ದು ಅಂತ ಬರೋ ಅಷ್ಟರಲ್ಲಿ ಇಬ್ರು ಎಸ್ಕೇಪ್ ಆದ್ರು. ಹಾಗೆ ಮುಂದೆ ನಡ್ಕೊಂಡ್ ಬರ್ತಿದ್ದಾಗ ಏಸ್ ಮತ್ತೆ ಕ್ರಿಸ್ ಅವ್ರ ಅಣ್ಣ ರಿಚಾರ್ಡ್ ಇವರನ್ನ ನೋಡಿ ಗಾರ್ಡಿಯ ಹ್ಯಾಟ್ ನ ಕಿತ್ಕೊಂತಾರೆ. ಅದು ನನ್ನ ಅಣ್ಣ ಕೊಟ್ಟಿರೋ ಹ್ಯಾಟ್ ವಾಪಸ್ ಕೊಡೋಂದ್ರು ಕೊಡಲ್ಲ. ಕ್ರಿಸ್ ಕೋಪದಲ್ಲಿ ಏಸ್ಗೆ ಕೆಟ್ಟದಾಗಿ ಬೈದಾಗ ಏಸ್ ಇವನನ್ನ ಹಿಡ್ಕೊಂಡು ಸಾರಿ ಕೇಳು, ಇಲ್ಲಾಂದ್ರೆ ಸಿಗರೇಟ್ ನ ಮುಖಕ್ಕೆ ಇಡ್ತೀನಿ ಅಂತಿದ್ರೆ ಕ್ರಿಸ್ ನ ಅಣ್ಣ ಅನಿಸ್ಕೊಂಡವನು ಹಲ್ ಬಿಡ್ಕೊಂಡು ನೋಡ್ತಾ ಇದ್ದಾನೆ. ಕೊನೆಗೆ ಕ್ರಿಸ್ ಸಾರಿ ಕೇಳಿ ಗಾರ್ಡಿನ ಕರ್ಕೊಂಡು ಹೊಡ್ತಾನೆ. ಹ್ಯಾಟ್ ಕೂಡ ವಾಪಸ್ ಕೊಡ್ಲಿಲ್ಲ. ನಂತರ ಇವರನ್ನ ಟೆಡಿ ಮತ್ತೆ ವರ್ನ್ ಕೂಡ ಜಾಯ್ನ್ ಆದ್ರು. ವರ್ನ್ ಮೊದ್ಲೇ ಬಾಚಣಿಗೆ ತಗೊಂಡ್ ಬಂದಿದ್ದಾನೆ. ಮೀಡಿಯಾ ಅವರು ಬಂದ್ರೆ ತಲೆ ಬಾಚ್ಕೊಂಡು ನೀಟಾಗಿ ರೆಡಿ ಆಗಿರೋಣ ಅಂತ. ಎಲ್ಲರೂ ಟ್ರೈನ್ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವರ್ನ್ ಹೇಳ್ತಾನೆ, ಆರಾಮಾಗಿ ಯಾರಿಂದನಾದ್ರೂ ಲಿಫ್ಟ್ ತಗೊಂಡು ರೋಡ್ ಅಲ್ಲೇ ಹೋಗ್ಬೋದಾಗಿತ್ತು, ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ಬೇಕಂತ ಕೇಳಿದಾಗ ರೋಡ್ ಮುಖಾಂತರ ಲಿಫ್ಟ್ ತಗೊಂಡು ಹೋಗಿದ್ದಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ಇವರು ಹೇಳ್ತಾರೆ. ದೊಡ್ಡವ್ರನ್ನ ನಂಬಕ್ಕಾಗಲ್ಲ, ಯಾರಾದ್ರೂ ಪರಿಚಯ ಇರೋರಾದ್ರೆ ಮನೆಯವ್ರಿಗೆ ಹಾಕೊಡ್ತಾರೆ, ಇಲ್ಲ ನಾವೇ ಡೆಡ್ ಬಾಡಿನ ಹುಡ್ಕೋಕೆ ಸಹಾಯ ಮಾಡಿದ್ದು ಅಂತ ಅವರೇ ಕ್ರೆಡಿಟ್ ತಗೊಂತಾರೆ. ಯಾರಿಗೂ ಗೊತ್ತಾಗ್ದಂಗೆ ಹೋಗೋದೇ ಒಳ್ಳೇದು ಅಂತ ಹೇಳಿ ಈಗ ರೈಲ್ವೆ ಟ್ರ್ಯಾಕ್ ಮೇಲೆ ಇವರು ಹೋಗ್ತಾ ಇರೋದು. ಹೀಗೆ ತುಂಬಾನೇ ಹೊತ್ತು ನಡ್ಕೊಂಡ್ ಬಂದಾಗ ಹೊಟ್ಟೆ ಹಸಿವು ಶುರು ಆಯ್ತು. ಆದ್ರೆ ಒಬ್ರು ಕೂಡ ಬರೋ ಅರ್ಜೆಂಟ್ ಅಲ್ಲಿ ತಿನ್ನೋಕೆ ಏನು ತಂದಿಲ್ಲ. ತಿನ್ನೋಕೆ ಇರ್ಲಿ, ಕುಡಿಯೋಕೆ ನೀರು ಕೂಡ ತಂದಿಲ್ಲ. ಹೇಗೋ ಸ್ವಲ್ಪ ದುಡ್ಡನ್ನ ತಂದಿದ್ದಾರೆ. ಎಲ್ಲರ ಹತ್ರ ಇರೋ ಹಣ ಸೇರ್ಸಿದ್ರು $2.5 ದುಡ್ಡಾಗಲ್ಲ. ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹತ್ತಿರದಲ್ಲೇ ಒಂದು ಸ್ಟೋರ್ ಇದೆ. ಸ್ಟೋರ್ಗೆ ಹೋಗೋ ದಾರಿಯಲ್ಲಿ ಜಂಕ್ ಯಾರ್ಡ್ ಕೂಡ ಇದೆ. ಜಂಕ್ ಯಾರ್ಡ್ ಅಲ್ಲಿ ನೀರ್ ಸಿಗುತ್ತೆ. ಸೊ ಮೊದ್ಲು ಜಂಕ್ ಯಾರ್ಡ್ಗೆ ಹೋಗೋಣ ಅಂತ ಹೊರಟಾಗ ಟ್ರೈನ್ ಬರ್ತಿರೋದು ನೋಡಿ ಟ್ರ್ಯಾಕ್ ಇಂದ ಎಲ್ಲರೂ ಕೆಳಗೆ ಬಂದ್ರೆ ಟೆಡಿ ಒಬ್ಬ ಟ್ರೈನ್ ನ ಡಾಡ್ಜ್ ಮಾಡ್ತೀನಿ ಅಂತ ಟ್ರ್ಯಾಕ್ ಮೇಲೆ ನಿಂತಿದ್ದಾನೆ. ಡಾಡ್ಜ್ ಮಾಡ್ತಾನೆ ಅಂದ್ರೆ ಟ್ರೈನ್ ಹತ್ರ ಬರೋವರೆಗೂ ಕಾದು ಇನ್ನೇನು ಗುದುತು ಅನ್ನೋಷ್ಟರಲ್ಲಿ ಸೈಡ್ಗೆ ಜಂಪ್ ಆಗೋದು. ಬೇರೆ ಎಲ್ಲರೂ ನೀನ್ ತಲೆ ಕೆಟ್ಟಿದ್ಯಾ, ಇದು ಸ್ಟಂಟ್ ಅಲ್ಲ, ಆತ್ಮಹತ್ಯೆ ಆಗುತ್ತೆ, ಬಾ ಸೈಡ್ಗೆ ಅಂದ್ರು ಕೇಳದೆ ಇದ್ದಾಗ ಕ್ರಿಸ್ ಬೇಗ ಹೋಗಿ ನನ್ನ ಸೈಡ್ಗೆ ಎಳ್ಕೊಂಡ್ ಬರ್ತಾನೆ. ನಂತರ ಜಂಕ್ ಯಾರ್ಡ್ ಹತ್ರ ಬರ್ತಾರೆ. ಒಳಗೆ ಯಾರು ಬರೋ ಹಾಗಿಲ್ಲ ಅಂತ ಬೋರ್ಡ್ ಹಾಕಿದೆ. ಅಷ್ಟೇ ಅಲ್ಲ, ಜಂಕ್ ಯಾರ್ಡ್ ನ ಓನರ್ ಮೈಲೋ ಹತ್ರ ಚಾಪರ್ ಅನ್ನೋ ಒಂದು ನಾಯಿ ಇದೆ. ಅದರ ಸ್ಪೆಷಾಲಿಟಿ ಏನಂದ್ರೆ ಮೈಲೋ ಯಾವ ಬಾಡಿ ಪಾರ್ಟ್ ಹೇಳ್ತಾನೋ ಅದೇ ಬಾಡಿ ಪಾರ್ಟ್ ಗೆ ಹೋಗಿ ಬಾಯ್ ಹಾಕುತ್ತೆ. ಸದ್ಯಕ್ಕೆ ಜಂಕ್ ಯಾರ್ಡ್ ಇನ್ನು ಓಪನ್ ಆಗಿಲ್ಲ. ಮೈಲೋ ಮತ್ತೆ ಚಾಪರ್ ಇಬ್ರು ಕಾಣ್ತಿಲ್ಲ ಅಂತ ಫೆನ್ಸ್ ಹಾರಿ ಒಳಗೆ ಬಂದು ಮೊದಲು ಹ್ಯಾಂಡ್ ಪಂಪ್ ಇಂದ ನೀರ್ ಪಂಪ್ ಮಾಡಿ ಬಾಟಲ್ಗೆಲ್ಲ ತುಂಬ್ಕೊಂತಾರೆ. ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಅಂಗಡಿಗೆ ಹೋಗಿ ತಿನ್ನೋಕೇನಾದ್ರೂ ತಗೊಂಡ್ ಬರ್ಬೇಕಲ್ಲ, ಅದಕ್ಕೆ ಅಂಗಡಿಗೆ ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡೋಕೆ ಕಾಯಿನ್ ಟಾಸ್ ಮಾಡ್ತಾರೆ. ಇದರಲ್ಲಿ ಗಾರ್ಡಿ ಸೋತ. ಅದಕ್ಕೆ ಅವನೊಬ್ನೇ ಬಂದು ಅಂಗಡಿಯಲ್ಲಿ ಏನ್ ಬೇಕೋ ಅದನ್ನ ತಗೋಬೇಕಾದ್ರೆ ಅಂಗಡಿಯ ಓನರ್, ನೀನು ಡೆನಿಯ ತಮ್ಮ ಅಲ್ವಾ, ನಿಮ್ಮ ಅಣ್ಣ ಸಖತ್ತಾಗಿ ಫುಟ್ಬಾಲ್ ಆಡ್ತಿದ್ದ, ನಾನು ನೋಡಿದೀನಿ, ಅವನಿಗೆ ಆ ರೀತಿ ಆಗ್ಬಾರ್ದಾಗಿತ್ತು ಅಂತ ಹೇಳ್ಬೇಕಾದ್ರೆ ಇವನು ಹಿಂದೆ ನಡೆದಿರೋ ಒಂದು ಹಳೆ ವಿಷಯ ನೆನ್ಪ್ ಮಾಡ್ಕೊಂತಾನೆ. ಡೆನಿ ಬದುಕಿದ್ದಾಗ ಮನೆಯಲ್ಲಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಡೆನಿ ದೊಡ್ಡ ಫುಟ್ಬಾಲ್ ಮ್ಯಾಚ್ ಗೆ ರೆಡಿ ಆಗಿದ್ದಾನೆ. ಇವರಪ್ಪ ಅಂತೂ ಡೆನಿ ದೊಡ್ಡ ಪ್ಲೇಯರ್ ಆಗಿ ನಮ್ಮನ್ನ ಹೆಮ್ಮೆ ಪಡಿಸ್ತಾನೆ ಅಂತಿದ್ದಾರೆ. ಡೆನಿ ಇದ್ದವನು ಗಾರ್ಡಿ ಕೂಡ ಒಳ್ಳೆ ರೈಟರ್ ಆಗ್ಬೋದು, ಕತೆಗಳನ್ನ ತುಂಬಾನೇ ಚೆನ್ನಾಗಿ ಬರೀತಾನೆ, ನಾನು ಕೂಡ ಓದ್ದೆ, ಸಖತ್ತಾಗಿರುತ್ತೆ, ನೀವು ಓದುದ್ರ ಅಂತ ಕೇಳಿದಾಗ ಈ ಬೇಡದಿರೋ ಕೆಲ್ಸಕ್ಕೆ ನೀನು ತಲೆ ಹಾಕ್ಬೇಡ, ನಿನ್ ಗೇಮ್ ಮೇಲೆ ಫೋಕಸ್ ಮಾಡು ಅಂತಾರೆ ಇವರಪ್ಪ. ಅಂದ್ರೆ ಗಾರ್ಡಿಯ ಟ್ಯಾಲೆಂಟ್ ರೈಟಿಂಗ್ ಅಲ್ಲಿ ಇದೆ ಅಂದ್ಮೇಲೆ ಇವನ ತಂದೆ ತಾಯಿ ಇದಕ್ಕೆ ಮೊದ್ಲಿಂದನೂ ಸಪೋರ್ಟ್ ಮಾಡ್ತಿರಲ್ಲ. ಈಗ ಪ್ರೆಸೆಂಟ್ ಅಲ್ಲಿ ಅಂಗಡಿ ಓನರ್ ನೀನೇನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಏನು ಇಲ್ಲ ಅಂತಾನೆ. ರೈಟರ್ ಅಂದ್ರೆ ಇವ್ರು ಏನ್ ಅನ್ಕೊಂತಾರೋ ಅಂತ. ಕೊನೆಗೆ ತಿನ್ನೋಕೆ
ಕುಡಿಯೋಕೆ ಏನ್ ಬೇಕೋ ಎಲ್ಲವನ್ನ ತಗೊಂಡು ಜಂಕ್ ಯಾರ್ಡ್ಗೆ ವಾಪಸ್ ಬಂದರೆ ಇಲ್ಲಿ ಯಾರು ಇಲ್ಲ. 3 ಜನ ಫ್ರೆಂಡ್ಸ್ ಆಗ್ಲೇ ಫೆನ್ಸ್ ಹಾರಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಜಂಕ್ ಯಾರ್ಡ್ ಓನರ್ ಮೈಲೋ ಮತ್ತೆ ಅವನ ನಾಯಿ ಚಾಪರ್ ಇಬ್ರು ಬಂದಿದ್ದಾರೆ. ಗಾಡಿಗೆ ಇದು ಗೊತ್ತಾಗೋದು ಲೇಟ್ ಆಗೋಯ್ತು. ಮೈಲೋ ಚಾಪರ್ ನ ಇವನ್ಗೆ ಬಾಯ್ ಹಾಕೋಕೆ ಕಳ್ಸೇ ಬಿಡ್ತಾನೆ. ಆದ್ರೆ ಗಾಡಿ ಕೂಡ ಬೇಗ ಓಡ್ ಬಂದು ನಾಯಿ ಬರೋಷ್ಟ್ರಲ್ಲೇ ಫೆನ್ಸ್ ಹತ್ತಿ ಇನ್ನೊಂದು ಸೈಡ್ಗೆ ಹೋಗ್ತಾನೆ. ಟೆಡಿ ಸುಮ್ನೆ ಇಲ್ಲಿಂದ ಹೋಗೋದ್ ಬಿಟ್ಟು ನಾಯಿಗೆ ಉರಿಸ್ತಾ ಇದ್ದಾನೆ. ಬಾ ನನ್ ಕುಂಡಿಗೆ ಬಾಯ್ ಹಾಕು ಅಂತ. ನಾಯಿ ಬಾಯ್ ಹಾಕುತ್ತೆ ಕೂಡ, ಆದ್ರೆ ಕುಂಡಿ ಮಿಸ್ ಆಯ್ತು. ಶರ್ಟ್ ನ ಹಿಡ್ಕೊಳ್ಳುತ್ತೆ. ಹಿಂದೆನೆ ಮೈಲೋ ಬಂದು ಇವ್ರಿಗೆ ಬೈತಿದ್ದಾಗ ಟೆಡಿ ತಾಕತ್ತಿದ್ರೆ ಫೆನ್ಸ್ ಹತ್ತು ನೋಡೋಣ ಅಂತ ಆಡ್ಕೊಂಡು ನಗಾಡ್ತಾ ಇದ್ದಾನೆ. ಮೈಲೋಗೂ ಕೋಪ ಬಂತು. ನಿಮ್ಮಪ್ಪ ಹುಚ್ಚ ಅಲ್ವಾ, ತಲೆ ಕೆಟ್ಟವನು, ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತೆಲ್ಲ ಹೇಳಿದಾಗ ಟೆಡಿಗೆ ಕೋಪ ಬರ್ತಿದೆ. ಮೈಲೋ ನೀವೆಲ್ಲರೂ ಯಾರು ಅಂತ ಗೊತ್ತು, ನಿಮ್ ಮನೆಯವ್ರಿಗೆ ಫೋನ್ ಮಾಡ್ತೀನಿ. ಟೆಡಿ ನಿಮ್ ಅಪ್ಪಂಗೆ ಫೋನ್ ಮಾಡಕ್ ಆಗಲ್ಲ ಬಿಡು, ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಇದನ್ನಲ್ಲ ಅಂತಿದ್ದಂಗೆ ಟೆಡಿ ಫೆನ್ಸ್ ಹತ್ತೋಕೆ ಹೋದ. ಎಲ್ಲಿ ಆಮೇಲೆ ನಾಯಿ ಕೈಯಲ್ಲಿ ಕಚ್ಚುಸ್ಕೊಂತಾನೋ ಅಂತ ಇವ್ರು 3 ಜನ ಟೆಡಿನ ಇಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ದ, ಅವರು ಆರ್ಮಿಯಲ್ಲಿ ಇದ್ರು, ಅವರು ಯುದ್ಧದಲ್ಲಿ ಹೋರಾಡಿದ್ದಾರೆ ಅಂತ. ಟೆಡಿ ಅಳ್ತಾ ಇರೋದು ನೋಡಿ ಗಾರ್ಡಿಗೆ ಅನಿಸ್ತಾ ಇದೆ, ನಮ್ಮಪ್ಪ ಇಲ್ಲಿವರೆಗೂ ಒಂದೇ ಸಲ ಹೊಡೆದಿರೋದು, ಅವರ ಬಗ್ಗೆನೇ ನಾನು ಕೇರ್ ಮಾಡಲ್ಲ. ಅಂತದ್ರಲ್ಲಿ ಇವರ ಅಪ್ಪ ಇವನ ಕಿವಿನೇ ಸುಟ್ಟು ಹಾಕಿ ಸಾಯಿಸೋಕೆ ನೋಡಿದರೆ, ಹಾಗಿದ್ರು ಕೂಡ ಅವರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಾನಲ್ಲ ಅಂತ ಯೋಚನೆ ಮಾಡ್ತಿದ್ದಾನೆ. ಯಾಕೆ ಟೆಡಿಗೆ ತನ್ನ ತಂದೆ ಮೇಲೆ ಪ್ರೀತಿ ಜಾಸ್ತಿ ಅಂದ್ರೆ ಇವನ್ಗೂ ಗೊತ್ತು ತನ್ನ ತಂದೆಯ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಅದಕ್ಕೆ ಕಿವಿ ಸುಟ್ಟು ಹಾಕಿದರೆ. ಇಲ್ಲ ಅಂದಿದ್ರೆ ಅವರು ಯಾವತ್ತೂ ಆ ರೀತಿ ಮಾಡ್ತಿರ್ಲಿಲ್ಲ ಅಂತ. ಖುಷಿಯಾಗಿ ಇರ್ಬೇಕಾಗಿರೋ ಸಂದರ್ಭದಲ್ಲಿ ನನ್ ಕಡೆಯಿಂದ ಹೀಗೆಲ್ಲ ಆಯ್ತು ಅಂತ ಟೆಡಿ ಇವ್ರಿಗೆ ಸಾರಿ ಕೇಳ್ತಿದ್ದಾನೆ. ಆದ್ರೆ ಹೋಗ್ತಿರೋದೇ ಡೆಡ್ ಬಾಡಿ ನೋಡೋಕೆ. ಖುಷಿಯಾಗಿ ಹೋಗೋದು ಸರಿಯಲ್ಲ ಅಂತ ಅನಿಸ್ತಿದೆ ಗಾರ್ಡಿಗೆ. ವರ್ನ್ಗೆ ಆಗ್ಲೇ ಮುಂದೆ ಹೋಗೋಕೆ ಭಯ ಆಗ್ತಿದೆ. ರೇ ಬ್ರವರ್ ನ ಟ್ರೈನ್ ಗುತ್ಕೊಂಡು ಹೋಗಿರೋದು ಅಂದ್ರೆ ಅವನ ಬಾಡಿ ಎಲ್ಲ ಕಟ್ ಆಗಿರುತ್ತೆ. ಅದನ್ನ ನೋಡಿ 2 ದಿನ ನಿದ್ದೆ ಬರಲ್ಲ. ಅದೇ ಕೆಟ್ಟ ಕನ್ಸು ಬಿಡುತ್ತೆ. ಯಾಕೆ ಬೇಕು ವಾಪಸ್ ಹೋಗೋಣ ಅಂತಿದ್ದಾನೆ. ಆದ್ರೆ ಅವ್ರು 3 ಜನ ಕೇಳಲ್ಲ. ಅದಕ್ಕೆ ಇವರ ಜೊತೆಯಲ್ಲಿ ಹೊರಡ್ತಾನೆ ವರ್ನ್. ಅದೇ ಇನ್ನೊಂದ್ ಕಡೆ ಏಸ್ ಮತ್ತೆ ಅವನ ಗ್ಯಾಂಗ್ ನ ನೋಡ್ತೀವಿ. ಮೊದ್ಲೇ ಹೇಳ್ದಂಗೆ ಇವ್ರಿಗೆ ಮಾಡೋಕೆ ಕೆಲಸ ಇಲ್ಲ, ಬೇರೆಯವ್ರಿಗೆ ತೊಂದರೆ ಕೊಡೋದೇ ಕೆಲಸ. ಈಗ್ಲೂ ಎಲ್ಲರ ಮನೆ ಮುಂದೆ ಇರೋ ಮೇಲ್ ಬಾಕ್ಸ್ ಗಳನ್ನ ಕಾರಲ್ಲಿ ಹೋಗ್ತಾ ಬೇಸ್ ಬಾಲ್ ಬ್ಯಾಟ್ ಇಂದ ಹೊಡಿತಾ ಇದ್ದಾರೆ. ಹಿಂದೆ ಸೈಲೆಂಟ್ ಆಗಿ ಕೂತಿರೋ ಬಿಲಿ ಮತ್ತೆ ಚಾರ್ಲಿಗೆ ಯಾಕೆ ಏನಾಯ್ತು ಅಂತ ಏಸ್ ಕೇಳಿದ್ರು ಕೂಡ ಕದ್ದಿರೋ ಕಾರ್ ಬಚ್ಚಿಡೋಕೆ ಕಾಡಿಗೆ ಹೋಗಿದ್ದಾಗ ರೇ ಬ್ರವರ್ ನ ಡೆಡ್ ಬಾಡಿಯಲ್ಲಿ ಇತ್ತು ಅನ್ನೋ ವಿಷಯ ಇವನಿಗೆ ಹೇಳಲ್ಲ. ಇದಾದ್ಮೇಲೆ ಒಂದ್ ಕಡೆ ಕಾರ್ ನಿಲ್ಸಿ ರೇಡಿಯೋ ಕೇಳ್ತಾ ಕೈ ಮೇಲೆ ಕೋಬ್ರಾ ಅಂತ ಟ್ಯಾಟೂ ಹಾಕೊಂತಾ ಇದ್ದಾರೆ. ಮಷೀನ್ ಇಂದ ಅಲ್ಲ, ಬ್ಲೇಡ್ ಇಂದ ಕುಯ್ಕೊಂತಾ ಇದ್ದಾರೆ. ಇವ್ರೊಂಥರ ವಿಚಿತ್ರ ಪ್ರಾಣಿಗಳು. ಈಗ ರೇಡಿಯೋ ಅಲ್ಲಿ ರೇ ಬ್ರವರ್ ನ ಇನ್ನು ಪೊಲೀಸರು ಹುಡುಕ್ತಾನೆ ಇದ್ದಾರೆ. ಕಾಡೆಲ್ಲ ಹುಡುಕಿದ್ರು ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸಿಗೋದು ಇಲ್ಲ. ಯಾವತ್ತಾದ್ರೂ ಒಬ್ಬ ಬೇಟೆಗಾರ ಕಾಡಿಗೆ ಹೋದಾಗ ಮಿಸ್ ಆಗಿ ಅವನ ಮೂಳೆ ಸಿಗ್ಬೋದು ಅಂತ ಮಾತಾಡ್ಕೊಂತಿದ್ರು. ಈಗ್ಲೂ ಬಿಲ್ಲಿ ಮತ್ತೆ ಚಾರ್ಲಿ ಏನು ಹೇಳಲ್ಲ. ಈ ಕಡೆ ಗಾರ್ಡಿ ಮತ್ತೆ ಅವನ ಫ್ರೆಂಡ್ಸ್ ಇನ್ನೂ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಗಾರ್ಡಿ ಮತ್ತೆ ಕ್ರಿಸ್ ಇನ್ನೇನು ಸ್ಕೂಲ್ ಮುಗಿತ್ತು, ಮುಂದೆ ಕಾಲೇಜ್ಗೆ ಸೇರ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗಾರ್ಡಿನ ಬಿಟ್ರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ಓದ್ತಾ ಇರಲ್ಲ. ಕ್ರಿಸ್ ಅಂತೂ ಕ್ರಿಮಿನಲ್ ಫ್ಯಾಮಿಲಿಗೆ ಸೇರ್ದವನು ಅಂತ ಟೀಚರ್ಸೇ ಮಾರ್ಕ್ಸ್ ಕಡಿಮೆ ಕೊಡ್ತಾ ಇರ್ತಾರೆ. ಟೆಡಿ ಮತ್ತೆ ವರ್ನ್ಗೆ ಓದೋದ್ರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಅದಕ್ಕೆ ಕ್ರಿಸ್, ನೀನಾದ್ರೂ ಈ ಟೌನ್ ಇಂದ ಹೊರಗೆ ಕಾಲೇಜ್ಗೆ ಹೋಗಿ ಜೀವನದಲ್ಲಿ ಉದ್ಧಾರ ಆಗು. ನಮ್ ಕಡೆಯಿಂದ ನೀನು ಕೂಡ ಇಲ್ಲೇ ಉಳ್ಕೊಂಡು ನಮ್ ತರನೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಕಳಿಬೇಡ, ನೀನು ಒಳ್ಳೆ ರೈಟರ್ ಆಗ್ಬೋದು ಅಂತ ಹೇಳ್ತಿದ್ದಾನೆ. ಆದ್ರೆ ಗಾರ್ಡಿಗೆ ತನ್ನ ಫ್ರೆಂಡ್ಸ್ ನ ಬಿಟ್ಟು ಹೋಗೋಕೆ ಇಷ್ಟ ಆಗ್ತಿಲ್ಲ. ಮತ್ತೆ ಇವರಪ್ಪ ಬೇರೆ ಇವನಿಗೆ ಸಪೋರ್ಟ್ ಮಾಡಲ್ವಲ್ಲ, ಅದಕ್ಕೆ ರೈಟಿಂಗ್ ಎಲ್ಲ ವೇಸ್ಟ್, ಯಾರು ಓದಲ್ಲ ಅಂತಿದ್ದಾನೆ. ಆದ್ರೂ ಕ್ರಿಸ್ ಕೇಳಲ್ಲ. ನಿಮ್ಮ ಅಪ್ಪಂಗೆ ಇಷ್ಟ ಆಗಲ್ಲ ಅಂದ್ರೆ ಬೇರೆಯವ್ರಿಗೂ ಇಷ್ಟ ಆಗಲ್ಲ ಅಂತನಾ? ನಿನ್ ಫ್ಯೂಚರ್ ತುಂಬಾನೇ ಬ್ರೈಟ್ ಇದೆ, ನಿಮ್ಮ ಅಪ್ಪ ಅಮ್ಮ ನಿನಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ನಾವಾದ್ರೂ ಸಪೋರ್ಟ್ ಮಾಡ್ಬೇಕಲ್ವಾ ಅಂತ ಹೇಳ್ತಿದ್ದಾನೆ. ಹೀಗೆ ಮುಂದೆ ನಡ್ಕೊಂಡ್ ಬಂದಾಗ ಒಂದು ಸೇತುವೆ ಬಂತು. ಕೆಳಗೆ ನದಿ ಹರಿತಾ ಇದೆ. ತುಂಬಾನೇ ಹೈಟ್ ಕೂಡ ಇದೆ. ಜೊತೆಗೆ ಮರದಿಂದ ಮಾಡಿರೋ ಸೇತುವೆ, ಮಧ್ಯದಲ್ಲೆಲ್ಲ ಗ್ಯಾಪ್ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೆಕ್ಸ್ಟ್ ಟ್ರೈನ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೇತುವೆ ಕ್ರಾಸ್ ಮಾಡ್ಬೇಕಾದ್ರೆ ಟ್ರೈನ್ ಬಂತು ಅಂದ್ರೆ ಕತೆ ಮುಗೀತು ಅಂತಾನೆ. ಮತ್ತೆ ರೋಡ್ಗೆ ಹೋಗಿ ಇನ್ನೊಂದು ಸೈಡ್ಗೆ ಬರೋಣ ಅಂದ್ರೆ 10 ಮೈಲಿ ದೂರ ಆಗುತ್ತೆ. ಹಾಗಾಗಿ ಎಲ್ಲ ದೇವ್ರ ಕೈಯಲ್ಲಿದೆ ಅಂತ ಸೇತುವೆ ಮೇಲೆ ಹೊರಡ್ತಾರೆ. ವರ್ನ್ ಅಂತೂ ಹೈಟ್ಗೆ ಹೆದರ್ಕೊಂಡು ತೆವಳ್ಕೊಂಡು ಹೋಗ್ತಾ ಇದ್ದಾನೆ. ಗಾರ್ಡಿ ಪದೇ ಪದೇ ಹಳಿಯನ್ನ ಟಚ್ ಮಾಡಿ ವೈಬ್ರೇಟ್ ಏನಾದ್ರೂ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಿದ್ದಾನೆ. ಅರ್ಧ ದಾರಿಗೆ ಬಂದ ನಂತರ ಗಾರ್ಡಿ ಮತ್ತೆ ಹಳಿಯನ್ನ ಟಚ್ ಮಾಡಿದಾಗ ವೈಬ್ರೇಟ್ ಆಗ್ತಿದೆ. ಟ್ರೈನ್ ಕೂಡ ಬರ್ತಿದೆ. ಎಲ್ಲ ಗಾಬರಿಯಾಗಿ ಓಡೋಕೆ ಶುರು ಮಾಡ್ತಾರೆ. ಮುಂದೆ ಹೋಗ್ತಿದ್ದ ಟೆಡಿ ಮತ್ತೆ ಕ್ರಿಸ್ ಸೇತುವೆನ ದಾಟಿದ್ರು. ಆದ್ರೆ ವರ್ನ್ ಹೆದರ್ಕೊಂಡು ಇಲ್ಲೇ ಮಲ್ಕೊಂತಾ ಇದ್ದಾನೆ. ನನ್ ಕೈಯಲ್ಲಿ ಆಗಲ್ಲ ಅಂತ. ಗಾರ್ಡಿ ಇವನಿಗೆ ಧೈರ್ಯ ತುಂಬಿ ಎದ್ದು ಓಡೋಕೆ ಹೇಳ್ತಿದ್ದಾನೆ. ಆದ್ರೆ ಅವರ ಹತ್ರ ಟ್ರೈನ್ ಬಂದೇ ಬಿಡ್ತು. ತಕ್ಷಣ ಸೈಡ್ಗೆ ಹಾರ್ಕೊಂತಾರೆ. ಟ್ರೈನ್ ಹೋದ್ಮೇಲೆ ನೀರಿಗೆ ಬಿದ್ರೇನೋ ಅಂತ ಕ್ರಿಸ್ ಮತ್ತೆ ಟೆಡಿ ಬಂದು ನೋಡ್ತಾರೆ. ಹೇಗೋ ಪುಣ್ಯಕ್ಕೆ ನೀರಿಗೆ ಬಿದ್ದಿಲ್ಲ, ಇಲ್ಲ ಸ್ವಲ್ಪ ಡೌನ್ ಇದೆ, ಅಲ್ಲಿ ಬಿದ್ದಿದ್ದಾರೆ. ಮತ್ತೆ ಎದ್ದು ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಆದ್ರೆ ರಾತ್ರಿ ಆಗ್ತಿದೆ ಅಂತ ಒಂದ್ ಕಡೆ ಕ್ಯಾಂಪ್ ಫೈರ್ ಹಾಕೊಂಡು ತಿನ್ನೋಕೆ ಗಾರ್ಡಿ ಅಂಗಡಿಯಿಂದ ಏನೇನ್ ತಂದಿದ್ನೋ ಅದರಲ್ಲಿ ಸ್ವಲ್ಪ ಸ್ವಲ್ಪ ತಿನ್ಕೊಂತಾ ಇದ್ದಾರೆ. ಈಗ ಗಾರ್ಡಿ ರೈಟರ್ ಅಲ್ವಾ, ಅದಕ್ಕೆ ಯಾವ್ದಾದ್ರು ಕತೆ ಹೇಳಪ್ಪ ಅಂತ ಕೇಳ್ತಿದ್ದಾರೆ. ಗಾರ್ಡಿ ತಾನೇ ಬರ್ದಿರೋ ಡೇವಿ ಹೋಗನ್ ಅನ್ನೋ ಹುಡುಗನ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾನೆ. ಇದೊಂದು ರಿವೆಂಜ್ ಸ್ಟೋರಿ. ಡೇವಿ ಅನ್ನೋ 12 ವರ್ಷ ವಯಸ್ಸಿನ ಹುಡುಗ ತುಂಬಾನೇ ದಪ್ಪ ಇರ್ತಾನೆ. ಎಲ್ಲರೂ ಇವನಿಗೆ ಬೇರೆ ಬೇರೆ ರೀತಿ ಹೆಸರಿಟ್ಟು ತಮಾಷೆ ಮಾಡ್ತಿರ್ತಾರೆ. ಸ್ವಂತ ತಂಗಿ ತಮ್ಮ ಎಲ್ಲರೂ ಕೂಡ. ಹಾಗಾಗಿ ಡೇವಿಗೆ ಒಂದಿನ ಎಲ್ಲರ ವಿರುದ್ಧ ಸೇಡ್ ತೀರ್ಸ್ಕೊ
ಹಂಚ್ಕೋಬೇಕು ಅಂತ ಅನ್ಸಿ ಒಂದು ಪೈಯನ್ನ ತಿನ್ನೋ ಸ್ಪರ್ಧೆಗೆ ಬರ್ತಾನೆ. ಇಲ್ಲಿ ಇವನ ಉದ್ದೇಶ ಗೆಲ್ಲೋದಲ್ಲ, ಎಲ್ಲರಿಗೂ ಪಾಠ ಕಲ್ಸೋದು. ಅದಕ್ಕೆ ಬರೋಕು ಮುಂಚೆನೆ ಒಂದು ಬಾಟಲ್ ಪೂರ್ತಿ ಕ್ಯಾಸ್ಟರ್ ಆಯಿಲ್ ನ ಕುಡಿದು ಮೊಟ್ಟೆ ಹೊಡೆದು ಬಾಯಿಗೆ ಹಾಕೊಂಡ್ ಬಂದಿದ್ದಾನೆ. ಇಲ್ಲಿ ಸ್ಟೇಜ್ ಮೇಲೆ ಬಂದು ಕುತ್ಕೊಳ್ಳೋವರ್ಗುನು ಜನ ಇವನನ್ನ ನೋಡಿ ತಮಾಷೆ ಮಾಡ್ತಾನೆ ಇರ್ತಾರೆ. ಯಾವಾಗ ಕಾಂಪಿಟೇಷನ್ ಶುರು ಆಯ್ತೋ ಆಗ ಡೇವಿ ಎಲ್ಲರಿಗಿಂತ ವೇಗವಾಗಿ ಪೈ ತಿನ್ನೋಕೆ ಶುರು ಮಾಡಿದಾಗ ಇದ್ದಕ್ಕಿದ್ದಂಗೆ ಹೊಟ್ಟೆ ಒಳಗಿಂದ ಒಳ್ಳೆ ಟ್ರಕ್ ಬರ್ತಾ ಇರೋ ರೀತಿ ಶಬ್ದ ಕೇಳಿಸೋಕೆ ಶುರು ಆಗುತ್ತೆ. ಕೊನೆಗೆ ಒಂದ್ ಬಾಟಲ್ ಪೂರ್ತಿ ಎಣ್ಣೆ ಮೊಟ್ಟೆ ಜೊತೆಗೆ ಪೈ ಎಲ್ಲ ಮಿಕ್ಸ್ ಆಗಿ ಸರಿಯಾಗಿ ಲೀಟರ್ ಗಟ್ಲೆ ವಾಂತಿ ಮಾಡೋಕೆ ಶುರು ಮಾಡ್ತಾನೆ. ಅದು ಬೇರೆ ಸ್ಪರ್ಧಿಗಳ ಮೇಲೆ. ಮೊಟ್ಟೆ ಬೇರೆ ಇತ್ತಲ್ಲ, ಹಾಗಾಗಿ ಕೆಟ್ಟ ವಾಸನೆ ಬರೋಕೆ ಶುರು ಆಯ್ತು. ಈ ದೃಶ್ಯ ಮತ್ತೆ ವಾಸನೆ ಎರಡೂ ಕೂಡ ತಡ್ಕೊಳಕಾಗದೆ ಆಡಿಯನ್ಸ್ ಎಲ್ಲ ಒಬ್ರು ಮೇಲೊಬ್ರು ವಾಂತಿ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ರಂಪರಾದಂತವನ್ನ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇರೋ ಡೇವಿಗೆ ಆನಂದವೋ ಆನಂದ. ಈ ಸ್ಟೋರಿ ಕೇಳಿ ಸರಿಯಾಗಿ ರಿವೆಂಜ್ ತಗೊಂಡ ಅಂತ ಕ್ರಿಸ್ ಮತ್ತೆ ವರ್ನ್ ಕತೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದೇ ಟೆಡಿಗೆ ಎಂಡಿಂಗ್ ಇಷ್ಟ ಆಗ್ಲಿಲ್ಲ. ಏನಾದ್ರೂ ಹೀರೋ ತರ ಯಾರಿಗಾದ್ರೂ ಶೂಟ್ ಮಾಡಿ ಇನ್ನೇನಾದ್ರೂ ಮಾಡ್ಬೇಕಾಗಿತ್ತು ಡೇವಿ ಅಂತ ಹೇಳ್ತಿದ್ದಾನೆ. ಒಟ್ನಲ್ಲಿ ಕ್ರಿಸ್ ಮತ್ತೆ ವರ್ನ್ಗೆ ಈ ಸ್ಟೋರಿ ತುಂಬಾನೇ ಇಷ್ಟ ಆಯ್ತು. ಸೊ ಹೀಗೆ ಅವರು ಸ್ವಲ್ಪ ಹೊತ್ತು ಟಿವಿಯಲ್ಲಿ ಬರೋ ಶೋಸ್ ಮೂವೀಸ್ ಬಗ್ಗೆ ಎಲ್ಲ ಮಾತಾಡ್ತಾ ಹಾಗೆ ಮಲಗಿದ್ದಾಗ ತೋಳಗಳು ಕೂಗ್ತಾ ಇರೋ ಶಬ್ದ ಕೇಳಿಸ್ಕೊಂಡು ಇವ್ರಿಗೆ ಎಚ್ಚರಿಕೆ ಆಗುತ್ತೆ. ಕ್ರಿಸ್ ತೋಳಗಳು ಕೂಗ್ತಾ ಇರೋದು ಏನು ಆಗಲ್ಲ ಅಂದ್ರೆ ಗಾರ್ಡಿ ಇಲ್ಲ ಯಾರೋ ಹುಡುಗಿ ಕಿರ್ಚ್ತಾ ಇರೋ ಹಾಗೆ ಶಬ್ದ ಕೇಳಿಸ್ತಾ ಇದೆ ಅಂತಾನೆ. ಟೆಡಿ ಅಂತೂ ಸಾವನ್ನಪ್ಪಿರೋ ರೇ ಬ್ರೋವರ್ ನ ಆತ್ಮನೆ ಬಂದಿದೆ ಅಂತ ಹೇಳ್ತಿರೋದ್ರಿಂದ ವರ್ನ್ಗೆ ಭಯ ಶುರು ಆಯ್ತು. ಹೇಗಾದ್ರೂ ಆಗ್ಲಿ ಶಿಫ್ಟ್ ಅಲ್ಲಿ ಒಬ್ರು ಕಾವಲು ಕಾಯ್ಕೊಂಡು ಕುತ್ಕೊಳ್ಳೋದೇ ಒಳ್ಳೇದು ಅಂತ ಮೊದ್ಲು ಟೆಡಿ ಕ್ರಿಸ್ ನ ಗನ್ ಹಿಡ್ಕೊಂಡು ಕಾಯ್ತಾ ಇದ್ದಾನೆ. ಬೇರೆಯವರೆಲ್ಲ ಮಲಗಿದ್ದಾರೆ. ಇವನಾದ್ಮೇಲೆ ವರ್ನ್ ನಂತರ ಕ್ರಿಸ್ ಗನ್ ಹಿಡ್ಕೊಂಡು ಕೂತಿದ್ದಾಗ ಗಾರ್ಡಿ ಕನ್ಸ್ ಕಾಣ್ತಾ ವಿಚಿತ್ರವಾಗಿ ಶಬ್ದ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಕನ್ಸಲ್ಲಿ ತನ್ನ ಅಣ್ಣ ಡೆನಿಯ ಅಂತ್ಯ ಸಂಸ್ಕಾರದಲ್ಲಿ ಇದ್ದಾನೆ. ಇವರಪ್ಪ ಡೆನಿ ಬದಲು ನೀನ್ ಸಾಯ್ಬೇಕಾಗಿತ್ತು ಅಂತ ಹೇಳ್ತಿದ್ದಂಗೆ ನಿದ್ದೆಯಿಂದ ಎಚ್ಚರಿಕೆ ಆಯ್ತು. ನಿಮಗೆ ಇಲ್ಲಿ ಡೌಟ್ ಬಂದಿರಬಹುದು ಸ್ನೇಹಿತರೆ, ಮೊದ್ಲು ತೋರಿಸಿದರೆ ಇವ್ರು ಯಾರು ಕೂಡ ಡೆಡ್ ಬಾಡಿನ ರಿಯಲ್ ಆಗಿ ಒಂದ್ಸಲನೂ ನೋಡಿಲ್ಲ ಅಂತ. ಆದ್ರೆ ಗಾರ್ಡಿ ತನ್ನ ಅಣ್ಣನ ಶವಪೆಟ್ಟಿಗೆ ನೋಡಿರ್ತಾನೆ ಅಷ್ಟೇ. ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ಹಾಸ್ಪಿಟಲ್ ಇಂದ ಡೈರೆಕ್ಟ್ ಆಗಿ ಶವಪೆಟ್ಟಿಗೆ ಒಳಗೇನೆ ಇಟ್ಕೊಂಡ್ ಬಂದಿರ್ತಾರೆ ಬಾಡಿನ. ಸೊ ಈಗ ಕ್ರಿಸ್ ಗಾರ್ಡಿಗೆ ಕನ್ಸ್ ಕಾಣ್ತಿದ್ದೆ ಅಷ್ಟೇ ಬಿಡು, ಏನಾಗಿಲ್ಲ ಅಂತ ಸಮಾಧಾನ ಮಾಡ್ತಾ ಇದ್ದಾನೆ. ನಂತರ ಕ್ರಿಸ್ ಮತ್ತೆ ಗಾರ್ಡಿ ಇಬ್ರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಗಾರ್ಡಿ ಕ್ರಿಸ್ಗೆ ನೀನು ಕೂಡ ನನ್ನ ಜೊತೆ ಕಾಲೇಜ್ಗೆ ಸೇರ್ಕೋ, ನೀನು ಕಷ್ಟಪಟ್ರೆ ಚೆನ್ನಾಗಿ ಓದ್ಬೋದು ಅಂದಾಗ ಸ್ಕೂಲ್ ಅವರು ನನ್ನ ಬಿಡ್ಬೇಕಲ್ಲ, ಬೇಕು ಅಂತಾನೆ ನಮ್ ಫ್ಯಾಮಿಲಿಯ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ನ ಮುಂದೆ ತರ್ತಾರೆ, ಕಾಲೇಜಲ್ಲಿ ಅಡ್ಮಿಷನ್ ಸಿಗ್ಬಾರ್ದು ಅಂತ. ಅಷ್ಟೇ ಅಲ್ಲ, ನಾನು ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲಲ್ಲಿ ಹಾಲ್ ತಗೊಳೋಕೆ ಅಂತ ತಂದಿದ್ದ ಹಣವನ್ನ ಕದ್ದಿದ್ದೆ, ನಿನ್ಗೂ ಕೂಡ ಗೊತ್ತಿದೆ. ಆದ್ರೆ ಹಣವನ್ನ ಕದ್ದ ನಂತರ ತಪ್ಪಿನ ಅರಿವಾಗಿ ಆ ಹಣವನ್ನ ಟೀಚರ್ಗೆ ವಾಪಸ್ ತಂದು ಕೊಟ್ಟಿರೋ ವಿಷಯ ಯಾರಿಗೂ ಗೊತ್ತಿಲ್ಲ. ನಾನು ಟೀಚರ್ನ ನಂಬಿ ಆ ಹಣವನ್ನ ವಾಪಸ್ ಕೊಟ್ಟಿದ್ದೆ. ಆದ್ರೆ ಟೀಚರ್ ಈ ವಿಷಯ ಯಾರಿಗೂ ಹೇಳ್ದೆ ಹಣವನ್ನ ತಾವೇ ಇಟ್ಕೊಂಡು ನೆಕ್ಸ್ಟ್ ಕ್ಲಾಸ್ಗೆ ಬರ್ಬೇಕಾದ್ರೆ ಹೊಸ ಸ್ಕರ್ಟ್ ನ ಹಾಕೊಂಡ್ ಬಂದಿದ್ರು. ಹೇಗೂ ನಾನು ಹೇಳೋದನ್ನ ಯಾರು ನಂಬಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ. ಕೊನೆಗೆ ಹಣವನ್ನ ವಾಪಸ್ ಕೊಟ್ರು ಕೂಡ ಕಳ್ಳ ಅಂತ ಹೇಳಿಸ್ಕೊಂಡಿದ್ದು ತಪ್ಪಲಿಲ್ಲ. ಸ್ಕೂಲಿಂದ 3 ದಿನ ಸಸ್ಪೆಂಡ್ ಆಗಿದ್ದು ಕೂಡ ತಪ್ಪಲಿಲ್ಲ. ನಾವೇನೋ ಕಳ್ಳನ್ ಮಕ್ಕಳು, ಆದ್ರೆ ಟೀಚರ್ ಕೂಡ ಹೀಗೆ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನು ಈ ಊರಿಂದ ಬೇರೆ ಊರಿಗೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿರಬಾರ್ದು ಅಂತ ಜಾಗಕ್ಕೆ ಹೋಗಿ ನೆಮ್ಮದಿಯಾಗಿ ಬದುಕಬೇಕು ಅನ್ಸ್ಬಿಟ್ಟಿದೆ ಅಂತ ಅಳ್ತಾ ಇದ್ದಾನೆ ಕ್ರಿಸ್. ಇದೆಲ್ಲ ಆದ್ಮೇಲೆ ಮುಂದಿನ ದಿನ ಬೆಳಗ್ಗೆ ಎಲ್ಲರೂ ತಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾರೆ. ಕೊನೆಗೆ ಡೆಡ್ ಬಾಡಿ ಇರೋ ಜಾಗದ ಹತ್ರನೇ ಬಂದಿದ್ದಾರೆ. ಆದ್ರೆ ಇಲ್ಲಿ ಟ್ರ್ಯಾಕ್ ಮೇಲೆ ಹೋದ್ರೆ ಸ್ವಲ್ಪ ದೂರ ಆಗುತ್ತೆ. ಕಾಡಿನ ಒಳಗಿಂದ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಇನ್ನ 1 ಗಂಟೆಯಲ್ಲೇ ಅಲ್ಲಿ ಇರ್ಬೋದು ಅಂತ ಹೇಳಿ ಹೊರಡ್ತಾರೆ. ವರ್ನ್ ಬೇಡ ಟ್ರ್ಯಾಕ್ ಮೇಲೆ ಹೋಗೋಣ ಅಂತ ಹೇಳಿದ್ರು ಕೇಳಲ್ಲ. ಅದೇ ಇನ್ನೊಂದ್ ಕಡೆ ಬಿಲಿ ಮತ್ತೆ ಚಾರ್ಲಿಗೆ ಜಾಸ್ತಿ ಹೊತ್ತು ರೇ ಬ್ರೋವರ್ ನ ಬಾಡಿ ನೋಡಿರೋ ಸೀಕ್ರೆಟ್ ಮುಚ್ಚಿಡೋಕೆ ಆಗಲ್ಲ. ಏಸ್ ಮತ್ತೆ ಕ್ರಿಸ್ ಅವರನ್ನ ರಿಚರ್ಡ್ ಗೆ ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡು ವಿಷಯ ಹೇಳಿದ್ರು ಕೂಡ ಏಸ್ ತನ್ನ ಇಡೀ ಗ್ಯಾಂಗ್ ಗೆ ಹೇಳ್ತಾನೆ. ಈಗ ಎಲ್ಲರೂ ಬಾಡಿ ಹತ್ರ ಹೊರಟಿದ್ದಾರೆ. ಪೊಲೀಸ್ ಅವ್ರಿಗೆ ಫಿಶಿಂಗ್ ಗೆ ಅಂತ ನದಿ ಹತ್ರ ಹೋದಾಗ ಬಾಡಿ ಕಾಣಿಸ್ತು ಅಂತ ಹೇಳಿದ್ರಾಯ್ತು. ಬಾಡಿ ನಾವೇ ಹುಡುಕಿದೀವಿ ಅಂತ ರೇಡಿಯೋ ಮತ್ತೆ ಟಿವಿಯಲ್ಲೆಲ್ಲ ನಮ್ಮ ಹೆಸರು ಬರುತ್ತೆ ಅಂತ ಹೊರಟಿದ್ದಾರೆ. ಆದ್ರೆ ಬಿಲಿ ಮತ್ತೆ ಚಾರ್ಲಿ ನೀವು ಹೋಗಿ ನಾವು ಬರಲ್ಲ ಅಂತ ಅಂದ್ರು ಕೂಡ ಏಸ್ ಬಿಡ್ಬೇಕಲ್ಲ, ಇವ್ರಿಗೆ ಹೆದರಿಸಿ ತಮ್ಮ ಜೊತೆ ಕರ್ಕೊಂಡು ಹೊರಡ್ತಾನೆ. 2 ಕಾರ್ಗಳಲ್ಲಿ ಇವರು ಹೋಗ್ತಿರ್ಬೇಕಾದ್ರೆ ರೇಸ್ ಬೇರೆ ಮಾಡ್ತಿದ್ದಾರೆ. ಏಸ್ ಓವರ್ಟೇಕ್ ಮಾಡೋಕೆ ನೋಡ್ತಿದ್ದಾಗ ಮುಂದೆಯಿಂದ ಟ್ರಕ್ ಬರ್ತಿದ್ರು ಕೂಡ ಸೈಡ್ ಗೆ ಹೋಗಲ್ಲ. ಕೊನೆಗೆ ಟ್ರಕ್ ಅವನೇ ಹೆದರ್ಕೊಂಡು ಸೈಡ್ ಗೆ ಗದ್ದೆಗೆ ಹೋಗ್ಬಿಡ್ತಾನೆ. ಅದೇ ಏಸ್ ರೇಸ್ ಅಲ್ಲಿ ಗೆಲ್ತಾನೆ. ಈ ಕಡೆ ಗಾರ್ಡಿ ಮತ್ತೆ ಅವನ ಫ್ರೆಂಡ್ಸ್ ಎಲ್ಲ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಒಂದು ಕಡೆ ನೀರ್ ತುಂಬಿಕೊಂಡಿದೆ. ಕ್ರಿಸ್ ಆಳ ಎಷ್ಟಿದೆ ಅಂತ ನೋಡೋಕೆ ಮರದ ಕಡ್ಡಿ ಮುರ್ಕೊಂಡ್ ಬಂದು ಚೆಕ್ ಮಾಡಿದಾಗ ಜಾಸ್ತಿ ಏನೋ ಆಳ ಇಲ್ಲ, ನಡ್ಕೊಂಡ್ ಹೋಗ್ಬೋದು ಅಂತ ಹೇಳಿ ಒಂದ್ 2-3 ಹೆಜ್ಜೆ ಇಡ್ತಿದ್ದಂಗೆ ಪೂರ್ತಿ ನೀರೊಳಗೇನೆ ಮುಳುಗೋಗ್ತಾರೆ. ಅಷ್ಟೊಂದು ಆಳ ಇದೆ. ಹೇಗಿದ್ರು ಪೂರ್ತಿ ಒದ್ದೆ ಆಗಿದೀವಿ ಅಂತ ಎಲ್ಲರೂ ಆಟ ಆಡ್ಬೇಕಾದ್ರೆ ಗಾರ್ಡಿ ವರ್ನ ಕತ್ತಲ್ಲಿ ಜಿಗಣೆ ಕಚ್ಕೊಂಡಿರೋದನ್ನ ನೋಡಿ ಎಲ್ಲರೂ ನೀರಿಂದ ಹೊರಗೆ ಬಂದಾಗ ಗೊತ್ತಾಯ್ತು ಇವನ ಕತ್ತಲ್ಲಿ ಅಷ್ಟೇ ಅಲ್ಲ ಎಲ್ಲರ ದೇಹದ ತುಂಬಾ ಕಚ್ಕೊಂಡಿದ್ದಾವೆ. ತಕ್ಷಣ ಶರ್ಟ್ ಪ್ಯಾಂಟ್ ಎಲ್ಲ ಬಿಚ್ಚಿ ಜಿಗಣೆಗಳನ್ನ ದೇಹದಿಂದ ಕಿತ್ತು ಬಿಸಾಕ್ತಾ ಇದ್ದಾರೆ. ಆದ್ರೆ ಗಾರ್ಡಿಗೆ ತಪ್ಪಾದ ಜಾಗದಲ್ಲಿ ಒಂದು ಜಿಗಣೆ ಕಚ್ಕೊಂಡ್ಬಿಟ್ಟಿದೆ. ಅದನ್ನ ಕೀಳೋಕೆ ಹೋಗಿ ರಕ್ತ ಬೇರೆ ಬಂತು. ರಕ್ತ ನೋಡಿ ಪ್ರಜ್ಞೆ ತಪ್ತಾನೆ ಗಾರ್ಡಿ. ಇವನ್ಗೇನೋ ಆಯ್ತು ಅಂತ ಎಲ್ಲರೂ ಟೆನ್ಷನ್ ಆಗಿದ್ದಾಗ್ಲೇ ಹಿಂದೆನೆ ಇವನ್ಗೆ ಪ್ರಜ್ಞೆ ಕೂಡ ಬರುತ್ತೆ. ಕ್ರಿಸ್ ಗಾರ್ಡಿ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ವಾಪಸ್ ಹೋಗೋಣ ಅಂತ ಹೇಳ್ತಿದ್ದಾನೆ. ಆದ್ರೆ ಇಲ್ಲಿವರೆಗೂ ಬಂದು ಬಾಡಿನ ನೋಡದೆ ಹೋಗೋದು ಬೇಡ ಅಂತ ಗಾರ್ಡಿ ಮತ್ತೆ ಎಲ್ಲರೂ ಮುಂದೆ ಹೊರಡ್ತಾರೆ. ಶಾರ್ಟ್ ಕಟ್ ಇಂದ ಮತ್ತೆ ಟ್ರೈನ್ ಟ್ರ್ಯಾಕ್ ಹತ್ರ ಬರ್ತಾರೆ. ಈಗ ಇಲ್ಲೇ ಎಲ್ಲಾದ್ರೂ ಹುಡುಕ್ಬೇಕು ಬಾಡಿನ. ಸ್ವಲ್ಪ ಹೊತ್ತು ಇಲ್ಲೇ ಸುತ್ತಮುತ್ತ ಹುಡ್ಕಾಡ್ದಾಗ ಕೊನೆಗೂ ಇಲ್ಲೇ ಟ್ರ್ಯಾಕ್ ಪಕ್ಕದಲ್ಲಿ ಬೇಲಿ ಒಳಗೆ ರೇ ಬ್ರೋವರ್ ನ
ವರ್ನ ಬಾಡಿ ಬಿದ್ದಿರೋದನ್ನ ನೋಡ್ತಾರೆ. ಮೊದಲನೇ ಬಾರಿ ಈ ರೀತಿ ಬಾಡಿ ನೋಡ್ತಾ ಇರೋದ್ರಿಂದ ಎಲ್ಲರೂ ಶಾಕ್ ಆಗಿದ್ದಾರೆ. ಟ್ರೈನ್ ಗುದ್ದಿರೋ ಫೋರ್ಸ್ಗೆ ಇವನ ಶೂ ಎಲ್ಲ ಕಿತ್ಕೊಂಡು ಹಾರೋಗಿದೆ. ಗಾರ್ಡಿಗೆ ಬಾಡಿನ ನೋಡಿ ಬೇಜಾರಾಗ್ತಿದೆ. ಕ್ರಿಸ್ಗೆ ಹೇಳ್ತಾನೆ, ಇವನ್ ಯಾಕೆ ಸಾಯ್ಬೇಕು, ನಮ್ಮ ಅಣ್ಣ ಯಾಕೆ ಸತ್ತ, ಜನ ಯಾಕೆ ಸಾಯ್ಬೇಕು ಅಂತ ಕೇಳೋದ್ರ ಜೊತೆಗೆ ನಮ್ಮಪ್ಪ ನನ್ನ ತುಂಬಾನೇ ಹೇಟ್ ಮಾಡ್ತಾರೆ, ನಾನಾದ್ರೂ ಸತ್ತಿದ್ರೆ ನಮ್ಮ ಅಣ್ಣ ಅವರ ಜೊತೆ ಖುಷಿಯಾಗಿ ಇರ್ತಿದ್ದ ಅಂತ ಅಳೋಕೆ ಶುರು ಮಾಡ್ತಾನೆ. ಆದ್ರೆ ಕ್ರಿಸ್, ನೀನು ಮುಂದೆ ದೊಡ್ಡ ರೈಟರ್ ಆಗೇ ಆಗ್ತೀಯಾ, ಆ ಟ್ಯಾಲೆಂಟ್ ನಿಮ್ಮ ಅಪ್ಪಂಗೆ ಗುರ್ತಿಡಿಯೋಕಾಗ್ತಿಲ್ಲ ಅಷ್ಟೇ, ಅಳ್ಬೇಡ ಬಿಡು ಅಂತ ಸಮಾಧಾನ ಮಾಡ್ಬೇಕಾದ್ರೆ ಏಸ್ ಮತ್ತೆ ಅವನ ಗ್ಯಾಂಗ್ ಅವರು ಇಲ್ಲಿಗೆ ಬರ್ತಾರೆ. ಬಾಡಿ ನಮಗೆ ಸೇರಿದ್ದು, ನಾವು ಮೊದ್ಲು ಇವನನ್ನ ಹುಡುಕಿದ್ದು ಅಂತ ಕ್ರಿಸ್ ಹೇಳ್ತಿದ್ದಾನೆ. ಆದ್ರೆ ಇವನ ಅಣ್ಣ ರಿಚಾರ್ಡ್ ಇವನಿಗೆ ಬೈತಾ ಇದ್ದಾನೆ. ವರ್ನ್ ಅವ್ರ ಅಣ್ಣ ಬಿಲಿ ಕೂಡ ಬಂದು ನಾವು ಮಾತಾಡೋದನ್ನ ಕೇಳಿಸ್ಕೊಂಡ ಅಂತ ಹೊಡೆಯೋಕೆ ನೋಡಿದಾಗ ವರ್ನ್ ಇಲ್ಲಿಂದ ಓಡ್ ಹೋಗ್ತಾನೆ. ಏಸ್, ನೀವು ಸುಮ್ನೆ ಇಲ್ಲಿಂದ ಹೋಗ್ತೀರಾ ಇಲ್ಲ ನಾವೇ ಹೊಡೆದು ಕಳಿಸ್ಬೇಕಾ ಅಂದಾಗ ಕ್ರಿಸ್ ಇವನಿಗೆ ಕೆಡದಾಗಿ ಬೈಯೋಕೆ ಶುರು ಮಾಡ್ತಾನೆ. ಏಸ್ ಕೋಪದಲ್ಲಿ ಇವನಿಗೆ ಚಾಕು ಹಾಕೋಕೆ ನೋಡಿದಾಗ ಗಾರ್ಡಿ ಕ್ರಿಸ್ ನ ಗನ್ ಎತ್ಕೊಂಡ್ ಬಂದು ಗಾಳಿಯಲ್ಲಿ ಫೈರ್ ಮಾಡ್ದ. ಮತ್ತೆ ಏಸ್ ನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಹೆದರಿಸ್ತಾ ಇದ್ದಾನೆ. ಏಸ್ ಏನೇ ಹೇಳಿದ್ರು ಇವನು ಕೇಳಲ್ಲ. ಟ್ರಿಗರ್ ಮೇಲೆ ಬೆರಳು ಇಟ್ಕೊಂಡಾಗ ಆಮೇಲೆ ಮಿಸ್ ಆಗಿ ಶೂಟ್ ಕಿಟ್ ಮಾಡ್ಬಿಟ್ರೆ ಕಷ್ಟ ಅಂತ ಹೆದರ್ಕೊಂಡು ಏಸ್ ನಿನ್ನ ಸುಮ್ನೆ ಬಿಡಲ್ಲ, ವಾಪಸ್ ಬಾ ನೋಡ್ಕೊಂತೀನಿ ಅಂತ ಹೇಳಿ ತನ್ನ ಗ್ಯಾಂಗ್ ನ ಕರ್ಕೊಂಡು ಇಲ್ಲಿಂದ ಹೊರಡ್ತಾನೆ. ಸಮಸ್ಯೆ ಎಲ್ಲ ದೂರ ಆಯ್ತು. ಆದ್ರೆ ಇವರಿಗೆ ಈಗ ಬಾಡಿನ ಎತ್ಕೊಂಡು ಹೋಗೋಕೆ ಮನ್ಸಾಗ್ತಿಲ್ಲ. ಈ ರೀತಿ ಫೇಮಸ್ ಆಗೋದು ಬೇಡ, ನಮ್ಮ ಖುಷಿಗೆ ನಾವು ಫೇಮಸ್ ಆಗ್ಬೇಕು ಅಂತ ಹೇಳಿ ಸಾವನ್ನಪ್ಪಿರೋ ನಮ್ಮ ವಯಸ್ಸಿನ ಹುಡುಗನಿಗೆ ಅವಮಾನ ಮಾಡ್ದಂಗ ಆಗುತ್ತೆ. ಅಟ್ಲೀಸ್ಟ್ ಅವನ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ ಅಂತ ಬಾಡಿ ಮೇಲೆ ಬಟ್ಟೆ ಮುಚ್ಚಿ ಪೊಲೀಸ್ ಅವ್ರಿಗೆ ಹೆಸರು ಹೇಳ್ದಂಗೆ ಕಾಲ್ ಮಾಡಿ ವಿಷಯ ತಿಳಿಸೋಕೆ ಡಿಸೈಡ್ ಮಾಡ್ತಾರೆ. ವಾಪಸ್ ಟೌನ್ ಗೆ ಹೋಗ್ಬೇಕಾದ್ರೆ ಇವರು ಜಾಸ್ತಿ ಏನು ಮಾತಾಡಲ್ಲ. ಟೌನ್ ಗೆ ಬಂದಾಗ ಇವ್ರಿಗೆ ಅರ್ಥ ಆಗುತ್ತೆ, ಈ ಚಿಕ್ಕ ಟೌನ್ ಗೆ ನಾವು ಸೀಮಿತ ಅಲ್ಲ, ಇನ್ನೂ ಬೆಳಿಬೇಕು ಅನ್ಸುತ್ತೆ. ತಮ್ಮ ಈ ಜರ್ನಿಯಲ್ಲಿ ತುಂಬಾನೇ ವಿಷಯಗಳನ್ನ ಕಲ್ತಿದ್ದಾರೆ. ತಮ್ಮ ಬಗ್ಗೆ, ತಮ್ಮ ಫ್ಯಾಮಿಲಿ ಬಗ್ಗೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಇವರ ಚೈಲ್ಡ್ಹುಡ್ ಇಲ್ಲಿಗೆ ಮುಗ್ದು ಮುಂದೆ ಲೈಫ್ ಅಲ್ಲಿ ಸೀರಿಯಸ್ ಆಗಿ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ಇವ್ರಿಗೆ ಅನಿಸ್ತಾ ಇದೆ. ವರ್ನ್ ಮತ್ತೆ ಟೆಡಿ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಕ್ರಿಸ್ ಮತ್ತೆ ಗಾರ್ಡಿ ಇನ್ನು ತಮ್ಮ ಮನೆ ಹತ್ರ ಹೋಗ್ಬೇಕಾದ್ರೆ ಮೂವಿ ಸ್ಟೋರಿ ಹೇಳ್ತಿರೋ ಗಾರ್ಡಿ ತಮ್ಮ ಫ್ರೆಂಡ್ಶಿಪ್ ಕತೆ ಏನಾಯ್ತು ಅಂತ ಹೇಳ್ತಾನೆ. ದಿನಗಳು ಕಳೀತಾ ವರ್ನ್ ಮತ್ತೆ ಟೆಡಿನ ಭೇಟಿ ಆಗೋದು ಕಡಿಮೆ ಆಯ್ತು. ಅವರು ತಮ್ಮ ಲೈಫ್ ಅಲ್ಲಿ ಬಿಸಿ ಆದಾಗ ಭೇಟಿ ಆಗೋಕೆ ಆಗ್ತಿರಲ್ಲ. ಈ ರೀತಿ ಆಗೋದು ಸಹಜ. ಫ್ರೆಂಡ್ಸ್ ಬರ್ತಾರೆ, ನಮಗೆ ಗೊತ್ತಿಲ್ದಂಗೆ ದೂರ ಕೂಡ ಆಗ್ತಾರೆ. ಹೈಸ್ಕೂಲ್ ನ ನಂತರ ವರ್ನ್ ಮದುವೆ ಆಗ್ತಾನೆ. 4 ಜನ ಮಕ್ಕಳಾಗ್ತಾರೆ. ಮತ್ತೆ ಅವನು ಫರ್ನಿಚರ್ ಮತ್ತೆ ಮರವನ್ನ ಮಾರಾಟ ಮಾಡೋ ಜಾಗದಲ್ಲಿ ಫೋರ್ಕ್ ಲಿಫ್ಟ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಟೆಡಿ ತನ್ನ ತಂದೆಯ ರೀತಿ ಆರ್ಮಿಗೆ ಜಾಯ್ನ್ ಆಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಕಣ್ಣು ಸರಿಯಾಗಿ ಕಾಣಲ್ಲ. ಕಿವಿ ಸುಟ್ಟು ಹೋಗಿದೆ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಆದ್ಮೇಲೆ ಎಲ್ಲೋ ಜಗಳ ಮಾಡ್ಕೊಂಡು ಜೈಲ್ಗೂ ಹೋಗಿ ಬಂದ ನಂತರ ಕ್ಯಾಸಲ್ ರಾಕ್ ಅಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾನೆ. ಕೊನೆಗೂ ಗಾರ್ಡಿ ಕ್ರಿಸ್ನ ಕೂಡ ಈ ಟೌನ್ ಇಂದ ಹೊರಗೆ ಕರ್ಕೊಂಡು ಹೋಗಿ ಇಬ್ರು ಕಾಲೇಜ್ಗೆ ಸೇರ್ಕೊಂತಾರೆ. ಗಾರ್ಡಿಯ ಸಹಾಯದಿಂದ ಕ್ರಿಸ್ ಚೆನ್ನಾಗಿ ಓದಿ ಲಾಯರ್ ಕೂಡ ಆಗ್ತಾನೆ. ಆದ್ರೆ ಒಂದಿನ ಕ್ರಿಸ್ ರೆಸ್ಟೋರೆಂಟ್ ಗೆ ಹೋಗಿದ್ದಾಗ ಯಾರೋ ಇಬ್ರು ಜಗಳ ಆಡ್ತಿರ್ತಾರೆ. ಜಗಳ ಬಿಡ್ಸೋಕೆ ಇವನು ಹೋದಾಗ ಒಬ್ಬ ಚಾಕು ತೆಗೆದು ಕ್ರಿಸ್ನ ಕತ್ತಿಗೆ ಚುಚ್ಬಿಡ್ತಾನೆ. ಇದರಿಂದ ಅಲ್ಲೇ ಸಾವನ್ನಪ್ತಾನೆ ಕ್ರಿಸ್. ಪ್ರೆಸೆಂಟ್ ಅಲ್ಲಿ ಈ ವಿಷಯ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದನ್ನ ನೋಡಿ ದೊಡ್ಡವನಾಗಿರೋ ಗಾರ್ಡಿ ಬೇಜಾರ್ ಮಾಡ್ಕೊಂಡು ಕೂತಿದ್ದು. ಕ್ರಿಸ್ ಮುಂದೆ ಸಾಯೋದ್ರಿಂದ ಗಾರ್ಡಿಗೆ ಟಾಟಾ ಮಾಡಿ ಹೋಗ್ಬೇಕಾದ್ರೆ ಕ್ರಿಸ್ ಮಾಯ ಆಗೋ ಹಾಗೆ ತೋರಿಸ್ತಾರೆ. ಈಗ ಪ್ರೆಸೆಂಟ್ ಗೆ ಬರ್ತೀವಿ. ನಮಗೆ ಹೇಳಿದ ಕಥೆಯನ್ನೆಲ್ಲ ಗಾರ್ಡಿ ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡ್ತಾ ಇದ್ದಾನೆ. ಕಳೆದ 10 ವರ್ಷಗಳಿಂದ ಇವನು ಕ್ರಿಸ್ನ ಭೇಟಿ ಆಗಿರಲ್ಲ. ಆದ್ರೂ ಕೂಡ ಅವನ ಸಾವಿನ ಸುದ್ದಿ ಕೇಳಿ ಇವನಿಗೆ ತುಂಬಾನೇ ಬೇಜಾರಾಗಿದೆ. ಇವನಿರ್ಲಿ ಸ್ನೇಹಿತರೆ, ಮೂವಿ ನೋಡಿದವರು ಕೂಡ ಕ್ರಿಸ್ನ ಸಾವಿನಿಂದ ತುಂಬಾನೇ ಬೇಜಾರಾಗ್ತಾರೆ. ಯಾಕಂದ್ರೆ 1993ರಲ್ಲಿ ಕ್ರಿಸ್ನ ಕ್ಯಾರೆಕ್ಟರ್ ಮಾಡಿದ ರಿವರ್ ಫೀನಿಕ್ಸ್, ಇವರ ಗರ್ಲ್ ಫ್ರೆಂಡ್ ಜೊತೆಗೆ ತಮ್ಮ ಆಕಿನ್ ಫೀನಿಕ್ಸ್ ಮತ್ತೆ ತಂಗಿ ರೈನ್ ಫೀನಿಕ್ಸ್ ಎಲ್ಲರೂ ಜಾನಿ ಡೆಪ್ ಅವರ ನೈಟ್ ಕ್ಲಬ್ ಗೆ ಬಂದಿರ್ತಾರೆ. ಆಕಿನ್ ಫೀನಿಕ್ಸ್ ಹೆಸರು ಕೇಳಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ, ಜೋಕರ್ ಮೂವೀಸ್ ಅಲ್ಲಿ ಜೋಕರ್ ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಇವರು ರಿವರ್ ಫೀನಿಕ್ಸ್ ಅವರ ತಮ್ಮ. ಇಷ್ಟು ಜನ ನೈಟ್ ಕ್ಲಬ್ ಗೆ ಬಂದಿರ್ತಾರೆ. ಇಲ್ಲಿ ಬೇರೆ ಬೇರೆ ರೀತಿಯ ಡ್ರಗ್ಸ್ ನ ಸೇವಿಸಿದ್ರಿಂದ ಮಲ್ಟಿಪಲ್ ಡ್ರಗ್ ಇಂಟಾಕ್ಸಿಕೇಶನ್ ಆಗಿ ಕೇವಲ 23 ವರ್ಷ ವಯಸ್ಸಿನ ರಿವರ್ ಫೀನಿಕ್ಸ್ ಸಾವನ್ನಪ್ತಾರೆ. ಈ ವಿಷಯ ತಿಳಿದ ನಂತರ ಮೂವಿ ನೋಡಿದವ್ರಿಗೆಲ್ಲ ತುಂಬಾನೇ ಬೇಜಾರಾಗುತ್ತೆ. ಇದಷ್ಟೇ ಅಲ್ಲ, ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ಈ ಮೂವಿಯ ಡೈರೆಕ್ಟರ್ ರಾಬ್ ರೀನರ್ ಮತ್ತೆ ಅವರ ಹೆಂಡತಿ ಇಬ್ಬರಿಗೂ ಕೂಡ ಚಾಕು ಹಾಕಿ ಸಾಯಿಸ್ತಾರೆ. ಇವರ ಮಗನೇ ಈ ಕೇಸಲ್ಲಿ ಅರೆಸ್ಟ್ ಆಗಿದ್ದಾನೆ. ಕೇಸ್ ಇನ್ನು ನಡೀತಾ ಇದೆ. ಸೊ ಈಗ ಗಾರ್ಡಿ ಕಂಪ್ಯೂಟರ್ ಅಲ್ಲಿ ನಾನು 12 ವರ್ಷದವನಾಗಿದ್ದಾಗ ಯಾವ ರೀತಿ ಫ್ರೆಂಡ್ಸ್ ಇದ್ರೋ ಅದೇ ರೀತಿ ಫ್ರೆಂಡ್ಸ್ ಮತ್ತೆ ಸಿಗ್ಲೇ ಇಲ್ಲ, ಎಲ್ಲರ ಲೈಫ್ ಅಲ್ಲೂ ಅಷ್ಟೇ ಅಲ್ವಾ ಅಂತ ಟೈಪ್ ಮಾಡಿದಾಗ ಗಾರ್ಡಿಯ ಮಗ ಮತ್ತೆ ಮಗನ ಫ್ರೆಂಡ್ ಇಬ್ರು ಇಲ್ಲಿಗೆ ಬರ್ತಾರೆ. ಅಪ್ಪ ಬೇಗ ಬನ್ನಿ, ಸ್ವಿಮ್ಮಿಂಗ್ ಪೂಲ್ ಗೆ ಹೋಗೋಣ ಅಂತ ಕರೀತಾ ಇದ್ದಾರೆ. ಅದಕ್ಕೆ ತಂದೆಯ ಪ್ರೀತಿನೇ ಸಿಗದೆ ಇರೋ ಗಾರ್ಡಿ ತನ್ನ ಮಗನಿಗೆ ಹಾಗಾಗ್ಬಾರ್ದು ಅಂತ ಮಗನ ಜೊತೆ ಖುಷಿಯಾಗಿ ಸಮಯ ಕಳೀತಾ ಇದ್ದಾನೆ. ಈಗ ಮಗ ಮತ್ತೆ ಅವನ ಫ್ರೆಂಡ್ ನ ಇಲ್ಲಿಂದ ಸ್ವಿಮ್ಮಿಂಗ್ ಪೂಲ್ ಗೆ ಕರ್ಕೊಂಡು ಹೊಡ್ತಾನೆ ಗಾರ್ಡಿ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ರೀತಿ ಮೂವೀಸ್ ಎಲ್ಲ ನೋಡಿದಾಗ ಸ್ನೇಹಿತರೆ ನಮಗೆ ನಮ್ಮ ಚೈಲ್ಡ್ಹುಡ್ ಮತ್ತೆ ಚೈಲ್ಡ್ಹುಡ್ ಅಲ್ಲಿ ಇದ್ದ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾರೆ. ಸೇಮ್ ನಮ್ಮ ಲೈಫ್ ಅಲ್ಲೂ ಕೂಡ ಈ ಮೂವಿಯಲ್ಲಿ ತೋರಿಸಿರೋ ಹಾಗೆ ತುಂಬಾನೇ ಜನ ಫ್ರೆಂಡ್ಸ್ ಬರ್ತಾರೆ ಮತ್ತೆ ನಮ್ಗೆ ಗೊತ್ತಿಲ್ದಂಗೆ ಹೋಗ್ತಾರೆ. ಆದ್ರೆ ಕೆಲವು ಫ್ರೆಂಡ್ಸ್ ನ ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಮತ್ತೆ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಮತ್ತೆ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.